ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನೋಡ್ತಾ ಇರುವಂತದ್ದು ಆಗಸ್ಟ್ 26, 2025 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಸೊ ಇವತ್ತಿನ ಒಂದು ಚರ್ಚೆಗೆ ತೆಗೆದುಕೊಂಡಿರುವಂಥ ಆರ್ಟಿಕಲ್ಸ್ಗಳು ಯಾವ ರೀತಿಯಾಗಿದೆ, ಸೋಷಿಯಲ್ ಮೀಡಿಯಾ ರೆಗ್ಯುಲೇಷನ್ಗೆ ಸಂಬಂಧಪಟ್ಟಂತೆ ಒಂದು ಆರ್ಟಿಕಲ್ ಇದೆ. ಸೊ ಯಾವ ರೀತಿಯಾಗಿ ನಾವು ಸೋಷಿಯಲ್ ಮೀಡಿಯಾವನ್ನು ಕಂಟ್ರೋಲ್ ಮಾಡಬೇಕು ಅನ್ನುವಂಥದ್ದಾಗಿ ಗಮನ ಹರಿಸ್ತಾ ಇದ್ದೀವಿ. ಸೊ ಇದರೊಂದಿಗೆ ಲೆಜಿಸ್ಲೇಚರ್ ನಡಿನಲ್ಲಿ, ಲಾ ಮೇಕಿಂಗ್ ಪ್ರೊಸೆಸ್ ನಡಿನಲ್ಲಿ ನಾವು ಸರಿಯಾಗಿ ಒಂದು ಡಿಬೇಟನ್ನು ಮಾಡಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟು ಸಹ ಇದೆ. ಡಿಬೇಟ್ ಮಾಡೋದ್ರ ಮುಖಾಂತರ ಇವತ್ತು ಸರಿಯಾದಂತಹ ಪಾಲಿಸೀಸ್ಗಳನ್ನು ನಾವು ತರಲಿಕ್ಕೆ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಇದರೊಂದಿಗೆ ಗಗನಯಾನ್ ಮಿಷನ್ ಆಗಿರಬಹುದು, ಉದಯಗಿರಿಗೆ ಸಂಬಂಧಪಟ್ಟಂತೆ ಒಂದು INS ಇದೆ. ಸೊ ಈ ಒಂದು ನೇಮ್ ನಡಿಯಲ್ಲಿ INS ಉದಯಗಿರಿಗೆ ಸಂಬಂಧಿಸಿದಂಥ ಒಂದು ಇನ್ಫಾರ್ಮೇಷನನ್ನು ಸಹ ನಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನಡಿಯಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಸೊ ಇದರೊಂದಿಗೆ ರೈಟ್ ಟು ಇನ್ಫಾರ್ಮೇಷನ್ ವರ್ಸಸ್ ಪ್ರೈವಸಿಗೆ ಸಂಬಂಧಿಸಿದಂಥ ಒಂದು ಆರ್ಟಿಕಲ್ ಇದೆ. ಸೊ ಇಷ್ಟು ಆರ್ಟಿಕಲ್ಸ್ಗಳನ್ನು ಇವತ್ತಿನ ಒಂದು ಚರ್ಚೆಗೆ ತೆಗೆದುಕೊಂಡಿರುವಂಥದ್ದು. ಇವಾಗ ನೀವು UPSC ರಿಲೇಟೆಡ್ ಇರತಕ್ಕಂತಹ ಕ್ವಶನ್ಸ್ಗಳನ್ನು ಒಂದು ಸರ್ತಿ ನೋಡಿದರೆ, ಮೇನ್ಸ್ ರಿಲೇಟೆಡ್ ಇರುವಂತೆ ನೋಡಿದರೆ GS ಪೇಪರ್ 2 ಹಾಗೂ GS ಪೇಪರ್ 3ನಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳನ್ನು ಸರಿಯಾದಂತಹ ಒಂದು ಡೈಮೆನ್ಷನ್ನ ಮುಖಾಂತರ ನಾವು ಆನ್ಸರ್ನ ಬರಲಿಕ್ಕೆ ಸಾಧ್ಯತೆ ಅಥವಾ ಹೆಲ್ಪ್ ಆಗಲಿಕ್ಕೆ ಬಹುಮುಖ್ಯವಾಗಿ ನಮಗೆ ನ್ಯೂಸ್ ಪೇಪರ್ ಇನ್ಫಾರ್ಮೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ನಾವು ಹೇಗೆ ಒಂದು ಟಾಪಿಕನ್ನು ಕನೆಕ್ಟ್ ಮಾಡ್ತೀವಿ, ರೀಕನೆಕ್ಟ್ ಮಾಡ್ತೀವಿ, ನಿಮ್ಮ ಹತ್ರ ಒಂದು ಇನ್ಫಾರ್ಮೇಷನ್ಸ್ ಯಾವ ರೀತಿಯಾಗಿ ಕನ್ಸೋಲ್ಟೇಷನ್ ಆಗ್ತಾ ಹೋಗುತ್ತೆ, ಕನೆಕ್ಟಿವಿಟಿ ಆಗಿರ್ಬೋದು. ಸೊ ಒಂದು ಸಬ್ಜೆಕ್ಟನ್ನು ನೀವು ಮಲ್ಟಿಪಲ್ ಡೈಮೆನ್ಷನ್ ಮುಖಾಂತರ ಯಾವ ರೀತಿಯಾಗಿ ಥಿಂಕ್ ಮಾಡಲಿಕ್ಕೆ ಆಗುತ್ತೆ. ಸೊ ಪ್ರಸ್ತುತವಾಗಿ ನಾವು ಯಾವ ರೀತಿಯಾಗಿ ಇನ್ಫಾರ್ಮೇಷನ್ಸನ್ನು ಗ್ರ್ಯಾಬ್ ಮಾಡಬೇಕು ಅಂತ ನೀವು ಡೇ ಟು ಡೇ ಬೇಸಿಸ್ ಮೇಲೆ ನ್ಯೂಸ್ ಪೇಪರ್ ಮೇಲೆ ಟೈಮ್ ಇನ್ವೆಸ್ಟ್ ಮಾಡಿದರೆ ಮಾತ್ರ ಇದು ಸಾಧ್ಯತೆ ಇದೆ. ಸರಿಯಾದಂತಹ ಆನ್ಸರ್ಗಳನ್ನು GS ಪೇಪರ್ 2 ಹಾಗೂ GS ಪೇಪರ್ 3 ನಡಿನಲ್ಲಿ ಬರಿಬೇಕು ಅಂತಂದರೆ ಈವನ್ ಎಥಿಕ್ಸ್ಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಆನ್ಗೋಯಿಂಗ್ ಇಶ್ಯೂಸನ್ನು ಸಹ ನೀವು ಕನೆಕ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ನೀವು ನ್ಯೂಸ್ ಪೇಪರನ್ನು ತಪ್ಪದೆ ಅದ್ರ ಮೇಲೆ ಟೈಮನ್ನು ಇನ್ವೆಸ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ನಿಮಗೆ ಸ್ವತಃ ಕೂತ್ಕೊಂಡು ಅದ್ರ ಮೇಲೆ ಏನೇನಿದೆ, ಯಾವುದು ಇಂಪಾರ್ಟೆಂಟ್ ಇದೆ ಅಂತ ಮಾಡಲಿಕ್ಕಾಗಿಲ್ಲ ಅಂತಂದರೆ ಸೊ ಯಾವುದಾದ್ರೂ ಒಂದು ಇಶ್ಯೂ ವಿಡಿಯೋನ ಅಥವಾ ಒಂದು 20 ಮಿನಿಟ್ಸ್ ಆಗಿರ್ಬೋದು, ಹಾಫ್ ಆನ್ ಅವರ್ ಆಗಿರ್ಬೋದು, ವಿಡಿಯೋಗಳನ್ನು ವಾಚ್ ಮಾಡೋದ್ರ ಮುಖಾಂತರ ನೀವು ಸರಿಯಾಗಿ ಇನ್ಫಾರ್ಮೇಷನ್ಸನ್ನು ಗ್ರ್ಯಾಬ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡುವಂಥದ್ದು. ಸೊ ಇವತ್ತಿನ ಒಂದು ಚರ್ಚೆಯ ಮೊದಲನೇ ಆರ್ಟಿಕಲ್ ಏನಿದೆಪ್ಪ, ಸೊ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಸುಪ್ರೀಂ ಕೋರ್ಟ್ ಕಡೆಯಿಂದ ಅಂತಂದರೆ, ಸುಪ್ರೀಂ ಕೋರ್ಟ್ ಅವರು ಯೂನಿಯನ್ ಗವರ್ಮೆಂಟ್ಗೆ ಹೇಳ್ತಾ ಇದ್ದಾರೆ, ಸೊ ಸೋಷಿಯಲ್ ಮೀಡಿಯಾಗೆ ಸಂಬಂಧಪಟ್ಟಂತೆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಯಾಕೆ ನೀವು ಮಾಡಬಾರ್ದು. ಸೊ ಸುಪ್ರೀಂ ಕೋರ್ಟ್ ಇವತ್ತು ಯೂನಿಯನ್ ಗವರ್ಮೆಂಟ್ಗೆ ಕೇಳ್ತಾ ಇದೆ. ಸುಪ್ರೀಂ ಕೋರ್ಟ್ ಏನೇ ಒಂದು ಇಶ್ಯೂ ಮೇಲೆ ಅಥವಾ ಪಬ್ಲಿಕ್ ಇಂಪಾರ್ಟೆನ್ಸ್ನ ಇಶ್ಯೂ ಮೇಲೆ ಏನಾದರೂ ಹೈಲೈಟ್ಸ್ ಮಾಡ್ತಾ ಇದ್ದಾರೆ, ಏನಾದರೂ ಡಿರೆಕ್ಷನ್ ನೀಡ್ತಾ ಇದ್ದಾರೆ ಅಂದರೆ ಅದು ನಮಗೆ ಎಕ್ಸಾಮಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಇಶ್ಯೂನ ನಾವಿಲ್ಲಿ ಕನೆಕ್ಟ್ ಮಾಡುವಂಥದ್ದು. ಸೊ ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ, ಯೂನಿಯನ್ ಗವರ್ಮೆಂಟ್ಗೆ ಪರ್ಟಿಕ್ಯುಲರ್ಲಿ ಒಂದು ಸೋಷಿಯಲ್ ಮೀಡಿಯಾಗೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಯಾವ ರೀತಿಯಾಗಿರಬೇಕು, ಕಂಡಕ್ಟ್ ರೂಲ್ಸನ್ನು ನಾವು ತರಬೇಕು ಅನ್ನೋದಾಗಿ ಹೇಳ್ತಾ ಇದ್ದಾರೆ. ನೀವು ಇಲ್ಲಿ ಕಾಣ್ಬೋದು, ಇವಾಗ ಎಲ್ಲರೂ ಸಹ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಗೆ ಏನು ಅನಿಸುತ್ತೆ, ತಮ್ಮ ಒಂದು ಎಕ್ಸ್ಪ್ರೆಷನ್ ಯಾವ ರೀತಿಯಾಗಿರುತ್ತೆ, ತಮ್ಮ ಒಂದು ಏನಾದರೂ ಅನಿಸಿದ್ರೆ ಯಾವುದೋ ಒಂದು ಟಾಪಿಕ್ ಪಿಕಪ್ ಮಾಡ್ತಾರೆ ಅಥವಾ ಲೈಫ್ ಸ್ಟೈಲ್ನ ಆಧಾರದ ಮೇಲೆ ಇರ್ಬೋದು. ಸೊ ಅನ್ವಾಂಟೆಡ್ ಕಂಟೆಂಟ್ಸ್ಗಳನ್ನು ಸಹ ಸೋಷಿಯಲ್ ಮೀಡಿಯಾದಲ್ಲಿ ಬರೀ ಒಂದು ವ್ಯೂಸನ್ನು ಗ್ರ್ಯಾಬ್ ಮಾಡೋದಕ್ಕೋಸ್ಕರ ಕಾಂಟ್ರವರ್ಸಿ ಇಶ್ಯೂಸ್ಗಳನ್ನು, ಅದು ಸರಿಯಾಗಿ ಫ್ಯಾಕ್ಟ್ಸ್ ಕರೆಕ್ಟ್ ಇದೆನೋ ಇಲ್ವೋ, ಆ ಇನ್ಫಾರ್ಮೇಷನ್ ಸರಿ ಇದೆನೋ ಇಲ್ಲೋ, ಅಥೆಂಟಿಕ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ದೇ ಏನು ಮಾಡ್ತಾರೆ, ನ್ಯೂಸಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಮಾಡ್ತಾ ಇರೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಇಲ್ಲಿ ಒಂದು ರೆಗ್ಯುಲೇಷನ್ ಅವಶ್ಯಕತೆ, ಅಂದರೆ ಪರ್ಟಿಕ್ಯುಲರ್ಲಿ ಇವಾಗ ಇರ್ತಕ್ಕಂಥ ಒಂದು ರೆಗ್ಯುಲೇಷನನ್ನು ನಾವು ಕಾಣ್ತಾ ಇದ್ದೀವಿ. ಈ ಮೊದಲು ಸರ್ಕಾರ ಇವಾಗ ಮಿಸ್ಇನ್ಫಾರ್ಮೇಷನ್ನ ತಡೆಗಟ್ಟಲಿಕ್ಕೆ ಅಂತಲೇ ನಾವು ಇದ್ರ ಬಗ್ಗೆ ನೋಡಿದ್ದೀವಿ ಸಾಕಷ್ಟು ಸಾರಿ. ಮಿಸ್ಇನ್ಫಾರ್ಮೇಷನ್ ಆಗಿರ್ಬೋದು, ಫೇಕ್ ಇನ್ಫಾರ್ಮೇಷನ್ ಆಗಿರ್ಬೋದು, ಇದನ್ನು ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಒಂದು ಫ್ಯಾಕ್ಟ್ ಚೆಕಿಂಗ್ ಏಜೆನ್ಸಿಯನ್ನು ಜಾರಿಗೆ ತಂದಿರುವಂಥದ್ದು, PIBಗೆ ಈ ಒಂದು ಅಥಾರಿಟಿಯನ್ನು ಕೊಟ್ಟಿರುವಂಥದ್ದು. ಸರ್ಕಾರದ ವಿರುದ್ಧ ಏನಾದರೂ ಮಿಸ್ಇನ್ಫಾರ್ಮೇಷನ್ ಇವುಗಳೆಲ್ಲ ಸರ್ಕ್ಯುಲೇಟ್ ಆಗ್ತಾ ಇದೆ, ಫೇಕ್ ಇನ್ಫಾರ್ಮೇಷನ್ಸ್ಗಳು ಸರ್ಕ್ಯುಲೇಟ್ ಆಗ್ತಾ ಇದೆ ಅಂತಂದರೆ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾವು ಒಂದು ಫ್ಯಾಕ್ಟ್ ಚೆಕಿಂಗ್ ಏಜೆಂಟನ್ನು ನಾವು ಅಥವಾ ಏಜೆನ್ಸಿಯನ್ನು ಇದರ ಒಂದು ಫ್ಯಾಕ್ಟನ್ನು ಚೆಕ್ ಮಾಡಿ ಆದಮೇಲೆ ನಾವು ಇನ್ಫಾರ್ಮೇಷನ್ಸನ್ನು ಪ್ಲ್ಯಾಟ್ಫಾರ್ಮ್ ನಡಿಯಲ್ಲಿ ಬಿಡುವಂಥದ್ದಾಗಲಿ, ಅಂದರೆ ಸರ್ಕಾರಕ್ಕೆ ಥ್ರೆಟ್ ಮಾಡುವಂತಹ ಇನ್ಫಾರ್ಮೇಷನ್ ಮಾತ್ರ ಇಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಮುಂದಾಗಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಇಲ್ಲಿ ಏನಾದರೂ ಇರ್ರಿಲೆವೆಂಟ್ ಕಂಟೆಂಟ್ ಇದ್ದರೆ ಅದನ್ನು ಇಮಿಡಿಯೇಟಾಗಿ ಎಲ್ಲ ಮೀಡಿಯಾಗಳಿಂದ ತೆಗೆದಿರು ಹಾಕುವಂಥದ್ದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾ ಕಂಡಕ್ಟ್ಗೆ ಸಂಬಂಧಪಟ್ಟಂತೆ ಇಲ್ಲಿ ನಾವು ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡಬೇಕು ನೋಡಿ. ಸೊ ಮೇಜರ್ ಬ್ಯಾಲೆನ್ಸಿಂಗ್ ಫ್ಯಾಕ್ಟರ್ ಅಂತಂದರೆ ಫ್ರೀ ಸ್ಪೀಚ್ಗೆ ಸಂಬಂಧಪಟ್ಟಂತೆ ನಮ್ಮ ಒಂದು ಎಕ್ಸ್ಪ್ರೆಷನೂ ಸಹ ಇಲ್ಲಿ ರೆಸ್ಟ್ರಿಕ್ಷನ್ ಮಾಡುವಂತಿಲ್ಲ, ಅದು ಬ್ಯಾಲೆನ್ಸ್ ಆಗಬೇಕು. ಜೊತೆಗೆ ನಾವು ಅನ್ನೆಸೆಸರಿ ಏನಿರುತ್ತಲ್ಲ, ಸೊಸೈಟಿಯ ಒಂದು ಡಿಗ್ನಿಟಿಯನ್ನು ಸಹ ಮೇಂಟೈನ್ ಮಾಡಲಿಕ್ಕೆ ಸೆನ್ಸಿಟಿವ್ ಇಶ್ಯೂಸ್ಗಳನ್ನು ಸಹ ಅನ್ನೆಸೆಸರಿ ಇಲ್ಲಿ ಬಿಡಬಾರ್ದು. ಸೊ ರೈಟನ್ನು ನಾವು ಸೆಕ್ಯೂರ್ ಮಾಡೋದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಕಮ್ಯುನಿಟಿಗೆ ಬೇಕಾಗಿರುವಂಥ ಒಂದು ರೈಟನ್ನು ಸಹ ಎನ್ಶ್ಯೂರ್ ಮಾಡಬೇಕಾಗುತ್ತೆ. ಆ ರೀತಿಯಾಗಿ ನಾವು ಒಂದು ಬ್ಯಾಲೆನ್ಸ್ಡ್ ಆ್ಯಕ್ಟನ್ನು ತರಬೇಕು ಅನ್ನೋಂಥದ್ದಾಗಿ ಹೈಲೈಟ್ ಮಾಡ್ತಾ ಇದ್ದಾರೆ, ಸುಪ್ರೀಂ ಕೋರ್ಟ್ ಡೈರೆಕ್ಷನನ್ನು ನೀಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಮಗೆ ನೋಡಿ, ಇವಾಗ ಕೆಲವೊಂದಿಷ್ಟು ಫಾರ್ ಎಕ್ಸಾಂಪಲ್ ಇವಾಗ ಸುಪ್ರೀಂ ಕೋರ್ಟು
ಒಂದು ಕೇಸನ್ನು ಹಿಯರ್ ಮಾಡ್ತಾ ಇದೆ. ಅದರ ಆಧಾರದ ಮೇಲೆ ನಾವಿಲ್ಲಿ ಆರ್ಟಿಕಲನ್ನು ಕಾಣ್ತಾ ಇದ್ದೀವಿ. ಕಂಟೆಕ್ಸ್ಟ್ ಯಾವ ರೀತಿ ಆಗಿದೆ ಅಂದರೆ ಸುಪ್ರೀಂ ಕೋರ್ಟ್ ಇವಾಗ ಒಂದು ಕಾಮಿಡಿಯನ್ಗೆ ಸಂಬಂಧಪಟ್ಟಂತೆ ಒಂದು ಕೇಸನ್ನು ಹಿಯರ್ ಮಾಡ್ತಾ ಇದೆ. ಸೊ ಇಲ್ಲಿ ಇನ್ಸೆನ್ಸಿಟಿವ್ ಜೋಕ್ಗಳನ್ನು ಅವರು ಮಾಡ್ತಾ ಇದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ. ಸೊ ಹಾಗಾಗಿ ಆ ಒಂದು ಇನ್ಸೆನ್ಸಿಟಿವ್ ಜೋಕ್ ಎದ್ರ ಮೇಲೆ ಇದೆ ಅಂತಂದರೆ ಡಿಸೇಬಲ್ಡ್ ಪರ್ಸನ್ಸ್ಗಳು, ಓಕೆ, ಅಂಗವಿಕಲರ ಮೇಲೆ ಇರೋದನ್ನು, ಸೊ ಡಿಸೇಬಲ್ಡ್ ಪರ್ಸನ್ ಮೇಲೆ ಇರೋದ್ರಿಂದ ಸೊ ಇದು ಜೋಕ್ ಇರಬಹುದು, ಕಾಮಿಡಿ ಇರಬಹುದು, ಬಟ್ ಅದು ಒಬ್ಬ ವ್ಯಕ್ತಿಯ ಡಿಗ್ನಿಟಿಯನ್ನು ಕ್ವಶನ್ ಮಾರ್ಕನ್ನು ಮಾಡ್ತಾ ಇದೆ, ಕ್ರಿಯೇಟ್ ಮಾಡ್ತಾ ಇದೆ, ಅವರಿಗೊಂದು ಥ್ರೆಟನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಅವರು ಒಂದು ಹಿಯರಿಂಗನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾಗೆ ಸಂಬಂಧಪಟ್ಟಂತೆ ಅದರಲ್ಲೂ ಇನ್ಫ್ಲೂಯೆನ್ಸರ್ಸ್ಗಳು ಏನಿರ್ತಾರಲ್ಲ, ಸೊ ಅವರು ಹೆಚ್ಚು ಕಮರ್ಷಿಯಲೈಸ್ ಆಗ್ತಾ ಇರೋದು ಅಂತ ಕಂಟೆಕ್ಸ್ಟನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಅವರು ಸ್ಪೀಚ್ ಮಾಡೋ ಸಂದರ್ಭದಲ್ಲಿ ತಮ್ಮೊಂದು ಎಕ್ಸ್ಪ್ರೆಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಮ್ಯುನಿಟಿ ಮೇಲೆ ಹಾರ್ಷನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಒಂದು ರೆಗ್ಯುಲೇಷನ್ ಅವಶ್ಯಕತೆ ಇದೆ ಅಂತ ನಮ್ಮ ಸುಪ್ರೀಂ ಕೋರ್ಟಿಂದ ಬರ್ತಾ ಇರುವಂಥ ಒಂದು ಮಾತು. ಸೊ ಇವಾಗ ಒಂದು ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಹೆಂಗೆ ತರಬೇಕು ಅಂದರೆ ಈ ವ್ಯಕ್ತಿಯ ಒಂದು ಎಕ್ಸ್ಪ್ರೆಷನು ಸಹ ರಿಸ್ಟ್ರಿಕ್ಟ್ ಆಗಬಾರ್ದು. ಸೊ ಇಲ್ಲಿ ಒಂದು ಫಿಲ್ಟ್ರೇಷನ್ ಹಾಕೋದಷ್ಟೇ, ಸೊ ಅನ್ನೆಸೆಸರಿ ಮಾಡುವಂತಿಲ್ಲ. ಇವಾಗ ನೋಡಿ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಹಾಗೂ ಸಬ್ ಕ್ಲಾಸ್ 1 ಅಡಿನ ರೈಟ್ ಟು ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ಗೆ ಸಂಬಂಧಪಟ್ಟಂತೆ ನಾವು ಗಮನ ಹರಿಸ್ತೀವಿ. ಆರ್ಟಿಕಲ್ 21 ಸಹ ರೈಟ್ ಟು ಲಿವ್ ವಿತ್ ಡಿಗ್ನಿಟಿ. ಈ ಒಂದು ಕಂಟೆಕ್ಸ್ಟ್ ನಾವಿಲ್ಲಿ ಗಮನ ಹರಿಸಿದಾಗ ಈ ಎರಡೂ ಆರ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ. ಈ ಎರಡೂ ಆರ್ಟಿಕಲ್ಲು ಯಾವುದೇ ರೀತಿ ತೊಂದರೆ ಆಗದೆ ಇರುವಂತೆ. ಬಟ್ ಸಂವಿಧಾನದಲ್ಲಿ ನಾವು ಏನು ಬೇಕಾದ್ದನ್ನು ಮಾಡಲಿಕ್ಕೆ ಅಲೋ ಮಾಡೋದಿಲ್ಲ. ಬಟ್ ದೇರ್ ಆರ್ ಸಮ್ ರಿಸ್ಟ್ರಿಕ್ಷನ್ ಮಾಡಲಿಕ್ಕೂ ಸಹ ಕೆಲವೊಂದು ಗ್ರೌಂಡ್ಸ್ಗಳಿದ್ದಾವೆ. ಸೊ ಕೆಲವೊಂದಿಷ್ಟು ಗ್ರೌಂಡ್ಸ್ನ ಆಧಾರದ ಮೇಲೆ ನಾವು ರಿಸ್ಟ್ರಿಕ್ಷನ್ನ ಮಾಡಲಿಕ್ಕೆ ಸಾಧ್ಯತೆ ಇದೆ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ ಪಬ್ಲಿಕ್ ಆರ್ಡರ್ ಅಂತ ಇರುತ್ತೆ. ಸೊ ಪಬ್ಲಿಕ್ ಆರ್ಡರನ್ನು ಮೇಂಟೈನ್ ಮಾಡುವಂತಹ ಸಂದರ್ಭದಲ್ಲಿ ಡೀಸೆನ್ಸಿ ಆಗಿರ್ಬೋದು, ಮೊರಾಲಿಟಿ ಒಂದು ಕ್ವಶನ್ ಆಗಿರುವಂಥ ಸಂದರ್ಭದಲ್ಲಿ ಡಿಫಮೇಷನ್ ಆಗಿರ್ಬೋದು. ಸೊ ಇವುಗಳೆಲ್ಲ ನಾವು ನೋಡಿದಾಗ ಈವನ್ ಡಿಫೆನ್ಸ್ನ ಆಸ್ಪೆಕ್ಟ್ ಆಗಿರ್ಬೋದು, ನ್ಯಾಷನಲ್ ಸೆಕ್ಯೂರಿಟಿ, ಅದರ ಒಂದು ಥ್ರೆಟ್ಟನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಇದರ ಅಡಿನಲ್ಲಿ ನಾವು ಏನು ಮಾಡ್ತಿದ್ದೀವಿ, ಎಕ್ಸ್ಪ್ರೆಷನನ್ನು ರೆಸ್ಟ್ರಿಕ್ಟ್ ಮಾಡ್ತಾ ಇರೋದನ್ನು ಗಮನ ಹರಿಸ್ತಾ ಇದ್ದೀವಿ. ಸೊ ಇಲ್ಲಿ ನಾವು ಹರ್ಟ್ಫುಲ್ ಸ್ಪೀಚ್ ಅಂತ ಏನು ಹೇಳ್ತಾ ಇದ್ದೀವಲ್ಲ, ಇದರ ಒಂದು ಲ್ಯಾಕ್ ಆಫ್ ಕ್ಲಾರಿಫಿಕೇಷನ್ಸನ್ನು ಕಾಣ್ತಾ ಇದ್ದೀವಿ. ಸೊ ಒಂದು ಸರಿಯಾದಂತಹ ಒಂದು ಈಗ ಯಾವುದೇ ಒಂದು ಸ್ಪೀಚ್ ಎಕ್ಸ್ಪ್ರೆಷನ್ನು ರಿಸ್ಟ್ರಿಕ್ಟ್ ಆಗಿದೆ ಅಂದರೆ ಅದು ವಯೋಲೇಷನ್ ಮಾಡ್ತಾ ಇದೆ ಅಂತಂದರೆ ಆವಾಗ ನಾವು ಒಂದು ಪ್ರಾಪರ್ ಡೆಫಿನೇಷನ್ ಹೊಂದಿರಬೇಕು. ಯಾವ ಆಧಾರದ ಮೇಲೆ ನಾವು ಹೇಟ್ಫುಲ್ ಸ್ಪೀಚ್ ಅಂತ ಹೇಳ್ತೀವಿ, ಸಾರಿ ಹರ್ಟ್ಫುಲ್ ಸ್ಪೀಚ್ ಅನ್ನುವಂಥದ್ದಾಗಿ ಕರಿತೀವಿ, ಅಥವಾ ಹೇಟ್ಫುಲ್ ಸ್ಪೀಚ್ ಅಂತಲೇ ಹೇಳ್ಬೋದಲ್ಲ. ಸೊ ಹೇಟ್ಫುಲ್ ಸ್ಪೀಚ್ ಇದ್ದಾಗ ಒಬ್ಬ ವ್ಯಕ್ತಿಯ ರೈಟ್ಸ್ ಮೇಲೂ ಸಹ ವೈಲೇಷನ್ ಆಗ್ತಾ ಇರುತ್ತೆ, ಆ ಒಂದು ಡಿಗ್ನಿಟಿಯನ್ನು ಸಹ ಹಾಳು ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಪರ್ಟಿಕ್ಯುಲರ್ಲಿ ಒಂದು ಸಬ್ಜೆಕ್ಟಿವಿಟಿ ಇದೆ ಇಲ್ಲಿ, ಓಕೆ. ಸೊ ಹಾಗಾಗಿ ನಾವು ಇಂಟರ್ಪ್ರಿಟೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸರಿಯಾದಂಥ ಡೆಫಿನೇಷನ್ ತರಬೇಕು, ಎಲ್ಲಿ ವೈಲೇಷನ್ ಆಗಿದೆ, ಸೊ ಒಂದು ಕ್ಲಾರಿಫಿಕೇಷನ್ನ ತರಬೇಕು. ಸೊ ಎಲ್ಲಿ ವೈಲೇಷನ್ ಆಗಿದೆ ಅನ್ನೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಪ್ರೆಸೆಂಟ್ ಕಂಡೀಷನಲ್ಲಿ ಎಕ್ಸಿಸ್ಟಿಂಗ್ ಫ್ರೇಮ್ವರ್ಕನ್ನು ನಾವು ನೋಡೋದಾದರೆ, ಓಕೆ, IT ಆ್ಯಕ್ಟ್ 2000 ಆಗಿರ್ಬೋದು, IT ರೂಲ್ಸ್ 2021 ಅಡಿನಲ್ಲಿ ನಾವು ನೋಡೋದಾದರೆ ಸೊ ಕ್ಲಾರಿಫಿಕೇಷನ್ಸ್ಗಳು ತುಂಬ ವೀಕ್ ಆಗಿದ್ದಾವೆ. ಅಂದರೆ ಪ್ರೆಸೆಂಟ್ ಕಂಡೀಷನಲ್ಲಿ ಇರ್ತಕ್ಕಂಥ ಈ ಒಂದು IT ಆ್ಯಕ್ಟ್ಗಳು ಇವು ಏನು ಮಾಡುತ್ತೆ, ಇನ್ಫಾರ್ಮೇಷನ್ಸನ್ನು ರೆಗ್ಯುಲೇಷನ್ ಮಾಡೋದ್ರಲ್ಲಿ ಮುಂದಾಗಿರುವಂಥದ್ದು. ಸೊ ಕೆಲವೊಂದು ಸರ್ತಿ ಏನಾಗುತ್ತೆ ಅಂದರೆ ನಾವು ಸೆನ್ಸರ್ಶಿಪ್ಪನ್ನು ಸಹ ಜಾಸ್ತಿ ಮಾಡುವಂತಿಲ್ಲ, ಓಕೆ, ಜನರ ಒಂದು ರೈಟ್ಸ್ ಹಾಳಾಗುತ್ತೆ ಅನ್ನೋದನ್ನು ಗಮನ ಹರಿಸ್ಬೋದು. ಸೊ ಇಲ್ಲಿ ನೋಡಿ ಪ್ರೆಸೆಂಟ್ ಇಶ್ಯೂನಲ್ಲಿ ಒಂದು ಸೋಷಿಯಲ್ ಸೊಸೈಟಿನಲ್ಲಿ ಕನ್ಸಿಡರ್ ಮಾಡಿದಾಗ ಕೇವಲ ಒಂದು ಕಾಮಿಡಿಯನ್ ಆಗಿರ್ಬೋದು ಅಥವಾ ನಮ್ಮ ಒಂದು ಡಿಸೇಬಲ್ಡ್ ಕಮ್ಯುನಿಟಿ ಮೇಲೆ ಇದು ಫೋಕಸನ್ನು ಮಾಡ್ತಾ ಇದೆ ಈಗ ಕೇಸ್ ಇರೋದು ಪರ್ಟಿಕ್ಯುಲರ್ಲಿ. ಸೊ ಹಾಗಾಗಿ ನಾವು ಸೊಸೈಟಿಯ ಒಂದು ಕನ್ಸರ್ನನ್ನು ನಾವು ನೋಡುವಂಥದ್ದಾದರೆ ಮಲ್ಟಿಪಲ್ ವಲ್ನರಬಲ್ ಕಮ್ಯುನಿಟೀಸ್ಗಳು ಇರ್ತವೆ. ಫಾರ್ ಎಕ್ಸಾಂಪಲ್ ವುಮೆನ್, ಮೈನಾರಿಟೀಸ್, ಡಿಸೇಬಲ್ಡ್ ಪರ್ಸನ್ಸ್ ಇರ್ತಾರೆ, ತುಂಬ ಇನ್ಸೆನ್ಸಿಟಿವ್ ಡೇಟಾಸ್ಗಳಿರ್ತವೆ. ಸೊ ಹಾಗಾಗಿ ನಾವೊಂದು ಸ್ಟೀರಿಯೋ ಟೈಪ್ ಆಗಿರ್ಬೋದು, ಸೋಷಿಯಲ್ ಕನ್ಸರ್ನನ್ನು ಸಹ ಎತ್ತಿ ಹಿಡಿಯೋದ್ರ ಮುಖಾಂತರ ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ಇನ್ನೊಬ್ಬರಿಗೆ ಥ್ರೆಟ್ಟನ್ನು ಕ್ರಿಯೇಟ್ ಮಾಡುವಂತಹ ಯಾವುದೇ ರೀತಿಯಾದಂತಹ ಇನ್ಫಾರ್ಮೇಷನ್ಸನ್ನು ಆಗಿರ್ಬೋದು ಅಥವಾ ಟಾಕನ್ನು ಮಾಡಬಾರ್ದು ಅಂತ. ಸೊ ಕಾಮಿಡಿ ಆಗಿರ್ಬೋದು, ಯಾವುದೇ ಒಂದು ವಿಡಿಯೋ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಒಂದು ಅಜೆಂಡಾ ಏನಿರುತ್ತೆ, ಪ್ರಾಫಿಟ್ ಓರಿಯೆಂಟೆಡ್, ಎಷ್ಟು ವ್ಯೂಸ್ ಬರುತ್ತೆ, ಎಷ್ಟು ಲೈಕ್ಸ್ ಬರುತ್ತೆ, ಸೊ ಇದರ ಆಧಾರದ ಮೇಲೆ ಅವ್ರದ್ದು ಇರುತ್ತೆ ಆಸ್ಪೆಕ್ಟ್. ಸೊ ಅವರು ಒಂದು ಇನ್ಫಾರ್ಮೇಷನ್ಸನ್ನು ಅಥವಾ ಸೊಸೈಟಿಗೆ ಹೆಲ್ಪ್ ಮಾಡಲಿಕ್ಕೋಸ್ಕರ ಅಂತ ಮಾಡಲ್ಲ, ತಮಗೋಸ್ಕರ ಅಂತ ಮಾಡ್ತಿರೋ ವಿಡಿಯೋಗಳಿರ್ತವೆ. ಸೊ ಹಾಗಾಗಿ ನೀವು ನೋಡ್ಬೋದು ಈಗ ಲೈಫ್ ಸ್ಟೈಲ್ ರಿಲೇಟೆಡ್ ಇರ್ತಕ್ಕಂತಹ ವಿಡಿಯೋಸ್ಗಳು ಯಾವ ಲೆವೆಲಿಗೆ ಮಾಡ್ತಾರೆ ಅಂತಂತ ಅಲ್ವಾ. ಸೊ ಈ ಒಂದು ಕಂಟೆಕ್ಸ್ಟ್ ನಡಿನಲ್ಲಿ ನಾವು ನೋಡಿದಾಗ ಸುಪ್ರೀಂ ಕೋರ್ಟ್ನ ಒಂದು ಮೇಜರ್ ಕನ್ಸರ್ನ್ ಏನಂತಂದರೆ ಇವಾಗ ಸ್ಪೀಚ್ ಅಂದರೆ ಏನೇ ಮಾತಾಡಿದ್ರು ಅದೆಲ್ಲ ಕಮರ್ಷಿಯಲೈಸೇಷನ್ ಆಗಿಬಿಟ್ಟಿದೆ ಅಲ್ವಾ. ಸೊ ಎಲ್ಲ ಪ್ರತಿಯೊಂದು ಸಹ ಕಮರ್ಷಿಯಲೈಸೇಷನ್ ಆಗಿರೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಇನ್ಫ್ಲೂಯೆನ್ಸರ್ಗೆ ಸಂಬಂಧಪಟ್ಟಂತೆ ಈ ಒಂದು ಆಸ್ಪೆಕ್ಟ್ ಆ್ಯಕ್ಚುಲಿ ಇದು ಪ್ರೆಸೆಂಟ್ ಕಂಡೀಷನಲ್ಲಿ ಅತಿ ಅವಶ್ಯಕವಾದಂತಹ ಒಂದು ಫೋಕಸ್ ಲೈಟ್ ಅಂತಲೇ ಹೇಳ್ಬೋದು. ಸೊ ಇವಾಗ ಅವರು ಏನು ಮಾಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಾಗ ರೆಗ್ಯುಲೇಷನ್ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಇಟ್ಸ್ ರಿಯಲಿ ವೆರಿ ಗುಡ್ ಇನಿಷಿಯೇಟಿವ್ ಅಂತ ಹೇಳ್ಬೋದು. ಸುಪ್ರೀಂ ಕೋರ್ಟ್ ಸರಿಯಾದಂಥ ಒಂದು ಡೈರೆಕ್ಷನನ್ನು ಇಲ್ಲಿ ನೀಡ್ತಾ ಇದೆ ಅಂತ. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಏನು ಕಾನ್ಸಿಕ್ವೆನ್ಸಸ್ ಆಗುತ್ತೆ, ಸೊ ಇವುಗಳನ್ನೆಲ್ಲ ಸೊ ಯಾವ ರೀತಿಯಾಗಿ ಹಾರ್ಮ್ ಆಗುತ್ತೆ, ಒಂದು ವೇಳೆ ಏನಾದರೂ ಬೈ ಮಿಸ್ಟೇಕ್ಲಿ ಸ್ಪೀಚ್ ಮಾಡಿದ್ರು ಸಹ ಯಾವ ರೀತಿಯಾಗಿ ಅವರನ್ನು ಕನ್ಸಿಡರೇಷನ್ ಮಾಡಬೇಕು ಅಥವಾ ಅಪಾಲಜಿಯನ್ನು ಹೆಂಗೆ ಕೇಳಬೇಕು. ಸೊ ಅಂದರೆ ಒಂದು ಪ್ರಾಪರ್ ಕನ್ಸರ್ನನ್ನು ಅವರು ಅಡ್ರೆಸ್ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಸೆನ್ಸಿಟಿವ್ ಇಶ್ಯೂಸ್ಗಳು ಇರ್ತವೆ, ಸೊಸೈಟಿನಲ್ಲಿ ಸೆನ್ಸಿಟಿವ್ ಇಶ್ಯೂಸ್ಗಳು ಇರ್ತವೆ. ಸೊ ಯಾರಿಗೂ ಸಹ ಹಾರ್ಮ್ ಆಗಬಾರ್ದು ಅನ್ನೋದನ್ನು ಇಲ್ಲಿ
ಗಮನ ಹರಿಸ್ತಾ ಇದ್ದಾರೆ. ಸೊ ಹಾಗಾಗಿ ಒಂದು ಕೋಡ್ ಆಫ್ ಕಂಡಕ್ಟ್ ಅನ್ನ ತರಬೇಕು, ಒಂದು ಅವೇರ್ನೆಸ್ ಅನ್ನ ತರುವಂತಹ ಒಂದು ಅವಶ್ಯಕತೆ ಇದೆ. ಇಲ್ಲಿ ನೋಡ್ಬೋದು ಅಕೌಂಟಬಿಲಿಟಿ ಮೆಕ್ಯಾನಿಸಮ್ ಅನ್ನ ತರುವಂಥದ್ದಾಗ್ಲಿ, ಅವೇರ್ನೆಸ್ ಅನ್ನ ತರುವಂಥದ್ದಾಗ್ಲಿ. ಸೊ ಅವೇರ್ನೆಸ್ ಅನ್ನ ತರಲಿಕ್ಕೆ ಬೇರೆ ಬೇರೆ ಆಸ್ಪೆಕ್ಟ್ಸ್ಗಳು, ಒಂದು ಮಾಡ್ಯೂಲ್ಸ್ ಅನ್ನ ಅಥವಾ ಇನ್ಫ್ಲುಯೆನ್ಸರ್ಗೆ ಸಂಬಂಧಪಟ್ಟಂತ ಒಂದು ಟ್ರೈನಿಂಗ್ ಅನ್ನ ಕೊಡುವಂಥದ್ದಾಗಲಿ. ಸೊ ಇದು ಜಸ್ಟ್ ಒಂದು ಸಜೆಷನ್ಸ್ ಅಷ್ಟೇ. ಸೊ ಈ ಒಂದು ಫ್ರೇಮ್ವರ್ಕ್ಗೆ ಸಂಬಂಧಪಟ್ಟಂತೆ ಒಂದು ಸಜೆಷನ್ ಕೊಡ್ತಾ ಇದ್ದಾರೆ. ಈವನ್ ಅಕೌಂಟಬಿಲಿಟಿನೂ ಸಹ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನು ಕಾನ್ಸಿಕ್ವೆನ್ಸಸ್ ಅಂದರೆ, ಫಾರ್ ಎಕ್ಸಾಂಪಲ್ ಅಕೌಂಟಬಿಲಿಟಿ ಅಂತಂದ್ರೆ ಅವ್ರು ಏನಾದರೂ ತಪ್ಪು ಮಾಡಿದೆ ಅದ್ರ ತಕ್ಕಂಗೆ ಅವ್ರನ್ನ ಶಿಕ್ಷೆಯನ್ನು ಕೊಡಬೇಕು ಅನ್ನೋದಾಗಿ ಗಮನ ಹರಿಸ್ತಾರೆ. ಇಲ್ಲಿ ನೋಡ್ಬೋದು ನೀವು. ಸೊ ಪೆನಾಲ್ಟಿ, ಟೆಂಪ್ರರಿ ಸಸ್ಪೆನ್ಷನು, ಸೊ ಅಥವಾ ಅವ್ರ ಒಂದು ಅಕೌಂಟ್ ಏನಿದೆ ಬ್ಲಾಕ್ ಮಾಡೋದಾಗಲಿ. ಸೊ ಈ ರೀತಿಯಾಗಿ ಮಾಡಬೇಕು. ಸೊ ಈವನ್ ರೆಗ್ಯುಲೇಷನ್ಸ್ ನಡಿನಲ್ಲಿ ನೋಡಿದಾಗ ನಾವು ಪರ್ಸನಲ್ ಸ್ಪೀಚ್ ಏನು, ಕಮರ್ಷಿಯಲೈಸ್ ಸ್ಪೀಚ್ ಏನು, ಈ ರೀತಿಯಾಗಿ ನಾವು ಸಪ್ರೇಷನ್ ಅನ್ನು ಮಾಡಬೇಕು. ಸೊ ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ಸರಿಯಾದಂಥ ಒಂದು ಸ್ಟ್ರಾಟಜಿಯನ್ನು ತರಬೇಕು. ಈವನ್ ಸೆಲ್ಫ್ ರೆಗ್ಯುಲೇಷನ್ ಅನ್ನು ತರುವಂಥದ್ದಾಗಲಿ. ಸೊ ಈವನ್ ಎಥಿಕಲ್ ಪ್ರಾಕ್ಟೀಸಸ್ ಅನ್ನು ನಾವು ಮಾಡಬೇಕು. ಅದರಿಂದ ಲೀಗಲ್ ಕಾನ್ಸಿಕ್ವೆನ್ಸಸ್ ಅನ್ನು ಸಹ ನಾವು ಸಪೋರ್ಟ್ ಮಾಡುವಂತೆ ಒಂದು ಫ್ರೇಮ್ವರ್ಕ್ ಅನ್ನು ತರಬೇಕು ಅಂತ. ಸೊ ಇದರಡಿನಲ್ಲಿ ಪರ್ಟಿಕ್ಯುಲರ್ಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಕನ್ಸಿಡರೇಷನ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇವಾಗ ಒಂದು ಫ್ರೇಮ್ವರ್ಕ್ ಅನ್ನು ತರೋದ್ರ ಮುಖಾಂತರ ಸೊ ಒಂದೆಡೆನಲ್ಲಿ ನಾವು ಲಿಬರ್ಟಿಯನ್ನು ಸಹ ಎತ್ತಿ ಹಿಡ್ದಂಗೆ ಆಗುತ್ತೆ. ಆಮೇಲೆ ಒಬ್ಬ ವ್ಯಕ್ತಿ ಮೇಲೆ ಏನು ಲೈಕ್ ಸ್ಟೇಟ್ಮೆಂಟನ್ನು ಅಥವಾ ಕಮೆಂಟನ್ನು ಹಾಕ್ತಾ ಇರಲ್ಲ, ಅವರ ಒಂದು ಡಿಗ್ನಿಟಿಯನ್ನು ಸಹ ಎನ್ಶೋರ್ ಮಾಡಲಿಕ್ಕೆ ಒಂದು ಫ್ರೇಮ್ವರ್ಕನ್ನು ತರಬೇಕಾಗುತ್ತೆ. ಅಂದರೆ ಪ್ರಾಪರಾಗಿ ಈ ಒಂದು ಕಂಟೆಂಟನ್ನು ನಾವು ನೋಡಿದಾಗ ಒಂದು ಸ್ಪೀಚನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ, ಒಂದು ಇನ್ಫಾರ್ಮೇಷನ್ ಡೆಲಿವರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇನ್ಫಾರ್ಮೇಷನ್ ಎಷ್ಟು ಮಟ್ಟಿಗೆ ಸೆನ್ಸಿಟಿವ್ ಇದೆ, ಓಕೆ, ಆ ಒಂದು ಸೆನ್ಸಿಟಿವ್ ಬೇರೆ ಒಂದು ಸೆಕ್ಷನ್ಗೆ ಯಾವ ರೀತಿಯಾಗಿ ಇಂಪ್ಯಾಕ್ಟನ್ನು ಮಾಡ್ತಾ ಇದೆ, ಓಕೆ. ಸೊ ಈ ಇಂಪ್ಯಾಕ್ಟನ್ನು ಮಾಡುವಂಥ ಸಂದರ್ಭದಲ್ಲಿ ಹೇಗೆ ಸರ್ಕಾರ ರೆಗ್ಯುಲೇಷನ್ಸ್ ಮಾಡಬೇಕು, ಒಂದು ವೇಳೆ ತಪ್ಪಾದ್ರೂ ಸಹ ಅದಕ್ಕೆ ಸಂಬಂಧಪಟ್ಟಂಥ ಅಕೌಂಟಬಿಲಿಟಿಯನ್ನು ಅವ್ರು ಎನ್ಶೋರ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ ಏನಾದರೂ ಪನಿಷ್ಮೆಂಟ್ ಕೊಡೋದಾಗಲಿ. ಸೊ ಈ ರೀತಿಯಂಥ ಫ್ರೇಮ್ವರ್ಕನ್ನು ನಾವು ಇಲ್ಲಿ ತರಬೇಕು ಅನ್ನೋದಾಗಿ ಗಮನ ಹರಿಸ್ತಾ ಇದ್ದೀವಿ. ಸೊ ಎಷ್ಟು ಮಟ್ಟಿಗೆ ಇದು ನೀಡಿದೆ ಅನ್ನೋದನ್ನ ಇಲ್ಲಿ ನಾವು ಗಮನ ಹರಿಸ್ಬೋದು. ಇನ್ನು ಮುಂದಿನ ಆರ್ಟಿಕಲ್ ಅಡಿಯಲ್ಲಿ ನೋಡ್ರಿ, ಈ ಒಂದು ಆರ್ಟಿಕಲ್ ಏನಿದೆ ಅಂತಂದರೆ ಮೋದಿಜಿ ಅವರಿಗೆ ಸಂಬಂಧಪಟ್ಟಂತೆ, ಓಕೆ, ಮೋದಿಜಿಯವರ ಒಂದು ಡಿಗ್ರಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಈವನ್ ಸ್ಮೃತಿ ಇರಾನಿಗೆ ಸಂಬಂಧಿಸಿದಂತೂ ಸಹ ಅವರ ಒಂದು ಕ್ವಾಲಿಫಿಕೇಷನ್ಗೆ ಸಂಬಂಧಿಸಿದಂಥ ಸಾಕಷ್ಟು ಕ್ವಶನ್ಸ್ಗಳು ಕ್ರಿಯೇಟ್ ಆಗಿದ್ದಾವೆ. ಸೊ ಇವಾಗ ಮೋದಿಜಿಯವರ ಒಂದು ಡಿಗ್ರಿಗೆ ಸಂಬಂಧಿಸಿದಂಥ ಸರ್ಟಿಫಿಕೇಟು ಸರಿ ಇದೆಯೋ ಇಲ್ವೋ ಅಂತ ಇವಾಗ ನೀವು ಅಬ್ಸರ್ವ್ ಮಾಡ್ಬೋದು. ನಮ್ಮ ದೇಶದಲ್ಲಿರ್ತಕ್ಕಂತಹ ಪೊಲಿಟಿಕಲ್ ಲೀಡರ್ಸ್ಗಳು ಇವತ್ತು ವಿದ್ಯಾರ್ಹತೆಯನ್ನು ಇಷ್ಟು ಮಟ್ಟಿಗೆ ಪಡಿಲೇಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟ್ ಇದೆನಾ? ಸೊ ಎಲ್ಲೂ ಮೆನ್ಷನ್ ಮಾಡಿಲ್ಲ. ನಮ್ಮ ಸಂವಿಧಾನದಲ್ಲಿ ಯಾವುದೇ ರೀತಿಯಾಗಿ ನೀವು ಇವತ್ತು ಲೀಡರ್ ಆಗಬೇಕು, ಜನರಿಂದ ಆಯ್ಕೆ ಆಗ್ತಕ್ಕಂಥ ಪ್ರತಿನಿಧಿ ಆಗಬೇಕು ಅಂತಂದರೆ ಡಿಗ್ರಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿ ಮೆನ್ಷನ್ ಮಾಡಿಲ್ಲ. ಆದರೆ ಒಂದು ಕ್ವಶನ್ ಏನಂತಂದರೆ, ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕು, ಇದು ವೆರಿ ಇಂಪಾರ್ಟೆಂಟು. ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್, ಓಕೆ, ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ನಡಿನಲ್ಲಿ ಏನು ಹೇಳ್ತಾರೆ ಅಂತಂದರೆ, ನೀವು ಎಲೆಕ್ಷನ್ ಅಥವಾ ಚುನಾವಣೆಗೆ ಆಯ್ಕೆ ಆಗ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ಸನ್ನು ಅವ್ರು ಕೊಟ್ಟಿರ್ತೀರಲ್ವಾ, ಅಥವಾ ನಿಮ್ಮ ಎಲೆಕ್ಷನ್ ಆಗುವಂಥ ಸಂದರ್ಭದಲ್ಲಿ ನಿಮ್ಮ ಕ್ವಾಲಿಫಿಕೇಷನ್ಸ್ ಏನು, ನಿಮ್ಮ ಒಂದು ಅಸೆಟ್ ಏನು, ಈ ರೀತಿಯಾಗಿ ಎಲ್ಲ ಇನ್ಫಾರ್ಮೇಷನ್ಸ್ ಕೊಟ್ಟಿರ್ತಾರಲ್ಲ, ಆ ಇನ್ಫಾರ್ಮೇಷನ್ ಕೊಟ್ಟಿರುವಂಥ ಸಂದರ್ಭದಲ್ಲಿ ನೀವು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಸರಿಯಾಗಿಲ್ಲ ಅಂತಂದರೆ, ಸೊ ಆ ಸಂದರ್ಭದಲ್ಲಿ ಏನು ಮಾಡ್ಬೋದು, ಡಿಸ್ಕ್ವಾಲಿಫಿಕೇಷನನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ. ಅವರ ಒಂದು ಪದವಿಯನ್ನು ತೆಗೆದುಹಾಕಲಿಕ್ಕೆ ಸಾಧ್ಯತೆ, ಪದವಿಯಿಂದ ತೆಗೆದುಹಾಕಲಿಕ್ಕೆ ಸಾಧ್ಯತೆ ಇದೆ ಅಂತ ನಾವು ಗಮನ ಹರಿಸ್ಬೋದು. ಸೊ ಹಾಗಾಗಿ ಎಲ್ಲರೂ ಇವಾಗ ಬೆನ್ನತ್ತಿದ್ದಾರೆ ಅಂತ ಹೇಳ್ಬೋದು. ಅಪೋಸಿಷನ್ ಪಾರ್ಟೀಸ್ಗಳು ಯಾಕೆ ಇಷ್ಟೊಂದು ಫೋಕಸ್ ಮಾಡ್ತಾ ಇದ್ದಾರೆ ಅಂದರೆ, ಸೊ ಪರ್ಟಿಕ್ಯುಲರ್ಲಿ ಒಂದು ಡಿಸ್ಕ್ವಾಲಿಫಿಕೇಷನನ್ನು ಇದು ಅಟ್ರಾಕ್ಟ್ ಮಾಡುತ್ತೆ. ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ನಡಿನಲ್ಲಿ ಇದು ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಆದರೆ ಒಂದು ಡಿಸ್ಕ್ವಾಲಿಫಿಕೇಷನ್ ಅಂದರೆ ಪದವಿಯ ಆಧಾರದ ಮೇಲೆ ನಾವು ಯಾವುದೇ ರೀತಿಯಾಗಿ ಇವತ್ತು ಲೀಡರ್ಸ್ಗಳು ಇದೇ ರೀತಿಯಾಗಿ ಆಗ್ತಾರೆ ಅನ್ನೋದನ್ನು ನಾವು ಸಂವಿಧಾನದಲ್ಲಿ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಸೊ ಹಾಗಾಗಿ ಇಲ್ಲಿರುವಂಥ ಒಂದು ಅಪ್ಡೇಟೆಡ್ ಪ್ರೊವಿಷನ್ಸ್ ಅಂತ ನಾವು ಹೇಳ್ಬೋದು. ಸೊ ಇವಾಗ ಡೆಲ್ಲಿ ಹೈಕೋರ್ಟ್ ಏನು ಹೇಳ್ತಾ ಇದೆ, ಡೆಲ್ಲಿ ಹೈಕೋರ್ಟು ಸ್ಕ್ವಾಶ್ ಮಾಡಿರೋದಾಗಿ ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಪರ್ಟಿಕ್ಯುಲರ್ಲಿ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಇವತ್ತು ಈ ಒಂದು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತೆ ಇನ್ಸ್ಪೆಕ್ಟ್ ಮಾಡಬೇಕು ಅಂತ ಏನು ಮುಂದಾಗಿದ್ರಲ್ಲ, ಅದನ್ನು ಸ್ಕ್ವಾಶ್ ಮಾಡಿರೋದಾಗಿ ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಯಾಕೆ ಮಾಡಿರ್ಬೋದು ಸ್ಕ್ವಾಶನ್ನು? ಸೊ ಯಾವುದೇ ರೀತಿಯಾಗಿ ನೀವು ಅದ್ರ ಬಗ್ಗೆ ಕಂಟಿನ್ಯೂಷನ್ ಮಾಡಬೇಡಿ ಅಂತ ಇವಾಗ ಹೈಕೋರ್ಟೇ ಹೇಳ್ತಾ ಇದೆ, ಓಕೆನಾ? ಸೊ ಹೈಕೋರ್ಟ್ ಹೇಳ್ತಾ ಇದೆ, ನೀವು ಇಲ್ಲಿ ಗಮನ ಹರಿಸ್ಬೋದು, ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ನು 2016ರಲ್ಲಿ ಒಂದು ಅದರಲ್ಲೂ ಡೆಲ್ಲಿ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತೆ ಒಂದು ರೆಕಾರ್ಡನ್ನು ಚೆಕ್ ಮಾಡಬೇಕು. ಇನ್ಫಾರ್ಮೇಷನ್ ಕಮಿಷನ್ ಅನ್ನೋ ಒಂದು ಫಂಕ್ಷನ್ ನೀವು ಇಲ್ಲಿ ಕಾಣ್ಬೋದು. ಸೊ ಡೆಲ್ಲಿ ಯೂನಿವರ್ಸಿಟಿಯ ಒಂದು ರೆಕಾರ್ಡ್ಸನ್ನು ಚೆಕ್ ಮಾಡಬೇಕು, ಮೋದಿಜಿಯವರ ಒಂದು BA ಡಿಗ್ರಿಗೆ ಸಂಬಂಧಪಟ್ಟಂತೆ ಸರಿಯಾಗಿದೆಯೋ ಇಲ್ಲೋ ಅಂತ. ಸೊ ಇವಾಗ ಡೆಲ್ಲಿ ಹೈಕೋರ್ಟು ಸಹ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ, ಸೊ ಪಬ್ಲಿಕ್ ಕ್ಯೂರಿಯಾಸಿಟಿ ಇರ್ಬೋದು ಅಥವಾ ಪಬ್ಲಿಕ್ ಇಂಟ್ರೆಸ್ಟನ್ನು ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಇವಾಗ ಸ್ಕ್ವಾಶ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀವಿ. ಸೊ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ 2005 ನಡಿನಲ್ಲಿ ಅಂದರೆ ನಮ್ಗೆ ಏನೇ ಒಂದು ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ಹಕ್ಕಿದೆ ಅಂತ 2005ರಲ್ಲಿ ರೈಟ್ ಟು ಇನ್ಫಾರ್ಮೇಷನ್ಸನ್ನು ಕಾಣ್ತಾ ಇದ್ದೀವಿ. ಇವಾಗ ಪ್ರೈವಸಿ ರೈಟ್ಸ್ಗೆ ಸಂಬಂಧಪಟ್ಟಂತೆ ಒಂದು ವಯೋಲೇಷನ್ ಆಗ್ತಾ ಇದೆ ಅಂತ ಇಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಸೊ ಯಾಕಂತಂದರೆ, ಸೊ ಇವಾಗ ನೋಡಿ, ಆ್ಯಕ್ಚುಲಿ ಪಬ್ಲಿಕ್ ಇನ್ಫಾರ್ಮೇಷನ್ಸನ್ನು ಕೊಡಬೇಕು. ಈಗ ನಮ್ಮ ಒಂದು
ಇಂಡಿವಿಜುವಲ್ ಇನ್ಫಾರ್ಮೇಷನ್ ಏನಿರುತ್ತಲ್ಲ ಅದನ್ನು ಪಬ್ಲಿಕ್ ಮಾಡಲೇಬೇಕು ಅಂತ ಎಲ್ಲ ಇಶ್ಯೂನ ಪಬ್ಲಿಕ್ ಮಾಡ್ಬೇಕಂತ ಏನಿಲ್ಲ. ಯಾಕಂದರೆ ಸಮ್ಟೈಮ್ಸ್ ಡೇಟಾ ಬ್ರೀಚ್ ಆಗುತ್ತೆ, ಅವನು ಡೇಟಾ ಮಿಸ್ಯೂಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಡೇಟಾದ ಒಂದು ಪ್ರೈವಸಿ ವೈಲೇಷನ್ ಆಗುತ್ತೆ ಅನ್ನುವಂಥ ಒಂದು ಮೇಜರ್ ಕನ್ಸರ್ನ್ ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ RTIನ ಒಂದು ಸ್ಕೋಪನ್ನು ನಾವು ಗಮನ ಹರಿಸೋದಾದ್ರೆ RTI ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ, ಇಲ್ಲಿ ಒಂದು ಟ್ರಾನ್ಸ್ಪರೆನ್ಸಿಯನ್ನು ಅಕೌಂಟಬಿಲಿಟಿಯನ್ನು ಎನ್ಶೋರ್ ಮಾಡೋದ್ರಲ್ಲಿ RTI ಒಂದು ಗಮನವನ್ನು ಹರಿಸ್ಬೋದು. ಸೊ ನಿಮ್ಗೆ ಏನೇ ಒಂದು ಇನ್ಫಾರ್ಮೇಷನ್ ಬೇಕಾಗುತ್ತೆ ಅಂತಂದರೆ ಸೊ RTIಗೆ ಅಪ್ರೋಚ್ ಮಾಡ್ಬೋದು ಗವರ್ನೆನ್ಸ್ ನಡಿನಲ್ಲಿ. ಸೊ ಒಂದು ಯೋಜನೆ ಬರ್ತಾ ಇದೆ ಅಂದ್ಕೊಳ್ಳಿ, ಆ ಒಂದು ಯೋಜನೆ ಹೇಗೆ ವರ್ಕ್ ಆಗ್ತಾ ಇದೆ, ಎಷ್ಟು ಮಟ್ಟಿಗೆ ಅದು ರೀಚ್ ಆಗ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂಥ ಏನು ಇನ್ಫಾರ್ಮೇಷನ್ ಇರುತ್ತೆ, ಸೊ ಯಾವ ಇನ್ಫಾರ್ಮೇಷನ್ಸ್ಗಳನ್ನು ಪಬ್ಲಿಕ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಆ ಇನ್ಫಾರ್ಮೇಷನ್ಸ್ಗಳನ್ನು ಮಾತ್ರ ನಾವು ತೆಗೆದುಕೊಳ್ಳಿಕ್ಕೆ ಸಾಧ್ಯ. ಕೆಲವೊಂದಿಷ್ಟು ಸೀಕ್ರೆಸಿಯನ್ನು ಮೇಂಟೈನ್ ಮಾಡಿರ್ತಾರೆ. ಸೊ ಯಾಕಂದರೆ ಅದನ್ನು ಮಾಡಲೇಬೇಕಾಗತ್ತೆ, ಯಾಕಂದರೆ ಲಾರ್ಜರ್ ಪಬ್ಲಿಕ್ನ ಒಂದು ಇಂಟ್ರೆಸ್ಟ್ನ ಆಧಾರದ ಮೇಲೆ ಕೆಲವು ಸೀಕ್ರೆಸಿಗಳು ಇರ್ತವೆ ಸರ್ಕಾರದ ಅಡಿನಲ್ಲಿ. ಸೊ ಬಟ್ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ನಡಿಯಲ್ಲಿ ನಾವು ನೋಡ್ತಾ ಇರೋದು ಅಂತಂದರೆ ಇಲ್ಲಿ ಒಂದೇ ಎಕ್ಸಾಮ್ಷನ್ ಇದೆ. ಸೊ ಪಬ್ಲಿಕ್ ಇಂಪಾರ್ಟೆನ್ಸ್ ಆಧಾರದ ಮೇಲೆ ಎಲ್ಲ ಮಾಹಿತಿನ ನಾವು ಪಡೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಬಟ್ ದೇರ್ ಆರ್ ಸಮ್ ಎಕ್ಸಾಮ್ಷನ್ ಎಕ್ಸಿಸ್ಟ್. ಸೊ ಫಾರ್ ಎಕ್ಸಾಂಪಲ್ ಇವಾಗ ಸೆಕ್ಷನ್ 8 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ J ನಡಿನಲ್ಲಿ ನೋಡಿದಾಗ ಪರ್ಸನಲ್ ಇನ್ಫಾರ್ಮೇಷನ್ಗೆ ಸಂಬಂಧಪಟ್ಟಂತೆ ನಾವು ನೋಡಿರುವಂಥ ಸಂದರ್ಭದಲ್ಲಿ ಸೊ ಇಲ್ಲಿ ಯಾವುದೇ ರೀತಿಯಾಗಿ ಪಬ್ಲಿಕ್ ಆಕ್ಟಿವಿಟಿ ಅಥವಾ ಈ ರೀತಿಯಂಥ ಇಂಟ್ರೆಸ್ಟ್ಗಳು ಇರೋದಿಲ್ಲ. ಸೊ ಹಾಗಾಗಿ ನಾವು ಒಂದು ಎಕ್ಸಾಮ್ಷನನ್ನು ನಾವಿಲ್ಲಿ ಕೊಡ್ತಾ ಇದ್ದೀವಿ. ಸೊ ಪಬ್ಲಿಕ್ ಇಂಟ್ರೆಸ್ಟ್ ಅನ್ನೋದೇನಿದೆಯಲ್ಲ, ಸೊ ಪಬ್ಲಿಕ್ ಇಂಟ್ರೆಸ್ಟ್ ಅಂತಂದರೆ ಈಗ ಲಾರ್ಜರ್ ಜನಕ್ಕೋಸ್ಕರ ಹೆಲ್ಪ್ ಆಗೋದು, ಜಾಸ್ತಿ ಜನರಿಗೆ ಇದು ಹೆಲ್ಪ್ ಆಗುವಂಥದ್ದನ್ನು ನಾವು ಪಬ್ಲಿಕ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಸೊ ಈ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಏನಿದೆಯಲ್ಲ ಮಸ್ಟ್ ಓವರ್ ರೈಟ್ ಪ್ರೈವಸಿ ಫಾರ್ ಡಿಸ್ಕ್ಲೋಜರ್ ಟು ಬಿ ಜಸ್ಟಿಫೈಡ್ ಅಂತ ಹೇಳ್ತಾ ಇದ್ದೀವಿ. ಇವಾಗ ಒಂದು ಜಸ್ಟಿಸ್ಗೆ ಸಂಬಂಧಪಟ್ಟಂಥ ಒಂದು ಕಂಟೆಕ್ಸ್ಟ್ ಬಂದಿರುವಂಥ ಸಂದರ್ಭದಲ್ಲಿ ಸೊ ಜಸ್ಟಿಸ್ ಅಂತ ಏನಿರುತ್ತಲ್ಲ ಆ ಒಂದು ಸಂದರ್ಭದಲ್ಲಿ ಬಂದಾಗ ನಾವು ಏನು ಮಾಡ್ತಾ ಇದ್ದೀವಿ, ಪ್ರೈವೇಸಿಯನ್ನು ಸಹ ನಾವು ವೈಲೇಷನ್ ಮಾಡುವಂಥ ಒಂದು ಸಾಧ್ಯತೆ ಇರುತ್ತೆ. ಓಕೆ, ಸೊ ನಾವು ಜಸ್ಟಿಫಿಕೇಷನನ್ನು ಕೊಡಬೇಕು, ನ್ಯಾಯವನ್ನು ಒದಗಿಸಬೇಕು ಅನ್ನುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಪ್ರೈವೇಸಿಯನ್ನು ನಾವು ನೆಗ್ಲೆಕ್ಟ್ ಮಾಡ್ತಾ ಪಬ್ಲಿಕ್ ಇಂಟ್ರೆಸ್ಟನ್ನು ಇವತ್ತು ನಾವು ಹೈಲೈಟ್ ಮಾಡ್ಬೋದು, ಅದರ ಇಂಪಾರ್ಟೆನ್ಸನ್ನು ಕೊಡಬಹುದು ಅಂತ ಹೇಳುತ್ತೆ. ಆದರೆ ಏನು ಗೊತ್ತಾ, ಸೊ ಇವಾಗ ಪ್ರೈವೇಸಿ ಇವಾಗ ನೋಡಿ ಮೋದಿಜಿಯವರ ಡಿಗ್ರಿ ಸರ್ಟಿಫಿಕೇಟ್ಗೂ ನಮ್ಮ ಪಬ್ಲಿಕ್ ಇಂಟ್ರೆಸ್ಟ್ಗೂ ಏನು ಯೂಸ್ ಅಲ್ವಾ. ಸೊ ಅದರ ಆಧಾರದ ಮೇಲೆ ಇಲ್ಲಿ ಒಂದು ಕಂಟೆಕ್ಸ್ಟ್ ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಸುಪ್ರೀಂ ಕೋರ್ಟು ಸಹ ಇವಾಗ ಒಂದು ಕರೆಕ್ಟಾಗಿ ಒಂದು ಇಶ್ಯೂನ ಹೇಳ್ತಾ ಇದೆ. ಸೊ ಈ ಒಂದು ಇಶ್ಯೂನ ಅಡ್ರೆಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸೊ ಇವಾಗ ಪರ್ಟಿಕ್ಯುಲರ್ಲಿ ಇವಾಗ ಡಿಗ್ರಿ ಡೀಟೇಲ್ಸ್ ಆಗಿರ್ಬೋದು, ಇವೆಲ್ಲ ಏನಿದೆಯಲ್ಲ ಪಬ್ಲಿಕ್ ಫಿಗರ್ಗೆ ಸಂಬಂಧಪಟ್ಟಂತೆ ಇವೆಲ್ಲ ಪರ್ಸ್ನಲ್ ಡೇಟಾ ಕಂಟೆಕ್ಸ್ಟ್ನ ಆಧಾರದ ಮೇಲೆ ಕಂಡು ಬರುತ್ತೆ. ಸೊ ನೀವು ಇಲ್ಲಿ ಕಾಣ್ಬೋದು ಪರ್ಸ್ನಲ್ ಡೇಟಾಗೆ ಸಂಬಂಧಿಸಿದಂತೆ ಅನ್ರಿಲೇಷನ್ ಇದೆ ಪಬ್ಲಿಕ್ ಡ್ಯೂಟೀಸ್ಗೆ ಸಂಬಂಧಿಸಿದಂತೆ. ಸೊ ಹಾಗಾಗಿ ನಾವು ಇದನ್ನು ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಇದನ್ನು ಮಾಡ್ತೀವಿ ಅಂತ ಒಂದು ರೀಸನ್ಸನ್ನು ಸಹ ಇವರಿಗೆ ಕೊಡ್ತಾ ಇದ್ದಾರೆ ಅಂತ ನೀವು ಕಾಣ್ಬೋದು. ಸೊ ಇನ್ನು ಮುಂದಿನ ಹಂತದಲ್ಲಿ ಲೀಗಲ್ ಪ್ರಿನ್ಸಿಪಲ್ಸ್ ಆಟ್ ಪ್ಲೇ ಅಂತ ನಾವು ನೋಡ್ತಾ ಇದ್ವಿ. ಅಂದರೆ ನಾವು ಯಾವ ರೀತಿಯಾಗಿ ಸಂವಿಧಾನದಲ್ಲಿ ಇರುವಂಥ ಪ್ರೊವಿಷನ್ಸ್ಗಳನ್ನು ಈಗ ಆಲ್ರೆಡಿ ನೋಡಿರೋ ಪ್ರಕಾರ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ವರ್ಸಸ್ ಪ್ರೈವೇಸಿ ನಡೀಲಿರ್ತಕ್ಕಂಥ ಒಂದು ಕಾನ್ಫ್ಲಿಕ್ಟನ್ನು ಇದು ಕ್ರಿಯೇಟ್ ಮಾಡ್ತಾ ಇದೆ ಅಂತ. ಸೊ ಆರ್ಟಿಕಲ್ 21 ಆಗಿರ್ಬೋದು, ಆರ್ಟಿಕಲ್ 19 ಆಗಿರ್ಬೋದು, ಈವನ್ ಪುಟ್ಟಸ್ವಾಮಿ ಕೇಸನ್ನು ನೋಡಿದಾಗ 2017 ಅಡಿನಲ್ಲಿ ರೈಟ್ ಟು ಲೈಫ್ ಅಥವಾ ಡಿಗ್ನಿಟಿಗೆ ಸಂಬಂಧಪಟ್ಟಂತೆ ಎಂಫೋಸಸ್ಸನ್ನು ಇದು ಮಾಡ್ತಾ ಇದೆ ಅಂತ. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಒಂದು ಡೆಫಿನೇಷನು ಕ್ಲಿಯರ್ ಆಗಿ ಇರುವಂತೆ ನಾವು ಗಮನ ಹರಿಸಬೇಕಾಗುತ್ತೆ. ಕ್ಲಿಯರ್ ಡೆಫಿನೇಷನ್ ಈಗ ಪಬ್ಲಿಕ್ ಇಂಟ್ರೆಸ್ಟ್ ಏನಿದೆಯಲ್ಲ ಅದನ್ನು ಕ್ಲಿಯರ್ ಆಗಿ ಡಿಫೈನ್ ಮಾಡಬೇಕು. ಸೊ RTI ನಡಿಯಲ್ಲಿ ಇವಾಗ ಇದು ಪ್ರೈವೇಸಿಯನ್ನು ಓವರ್ ರೈಡ್ ಮಾಡ್ಬೋದು, ಇಲ್ಲಿ ಪರ್ಟಿಕ್ಯುಲರ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಅಂದರೆ ಏನು ಅನ್ನೋದನ್ನು ನಾವು ಕ್ಲಾರಿಫಿಕೇಷನನ್ನು ಕೊಡಬೇಕಾಗುತ್ತೆ ಅನ್ನೋದನ್ನು ಗಮನ ಹರಿಸ್ತಾ ಇದ್ದೀವಿ. ಸೊ ಇದ್ರ ಮೇಜರ್ಲಿ ಇವಾಗ ನೋಡೋದಾದರೆ ಡೇಟಾ ಒಂದು ಪ್ರೊಟೆಕ್ಷನ್ ಲಾಗೆ ಸಂಬಂಧಪಟ್ಟಂತೆಯೂ ಸಹ 2023 ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟ್ 2023 ಇದೇನಿದೆಯಲ್ಲ ಸೊ ಇಲ್ಲಿನೂ ಸಹ ಕೆಲವೊಂದಿಷ್ಟು ಪ್ರೊವಿಷನ್ಸ್ಗಳು ಡೇಟಾ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಂತೆ ನಾವು ನೋಡಿರುವಂಥ ಸಂದರ್ಭದಲ್ಲಿ ಸೊ ಈ ಒಂದು ಕಾಂಟ್ರವರ್ಸಿನೂ ಸಹ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಸ್ಗಳು ಪಬ್ಲಿಕ್ ಇಂಟ್ರೆಸ್ಟನ್ನು ತೋರಿಸುತ್ತೆ, ಇಲ್ಲಿ ಕೆಲವೊಂದಿಷ್ಟು ಇಶ್ಯೂಸ್ಗಳು ಪ್ರೈವೇಸಿಯನ್ನು ತೋರಿಸುತ್ತೆ ಅನ್ನೋದಾಗಿ ಗಮನ ಹರಿಸುವಂಥದ್ದು. ಸೊ ಹಾಗಾಗಿ ಇಲ್ಲಿ ಪಬ್ಲಿಕ್ ಅಕೌಂಟಬಿಲಿಟಿ ಅಂದರೆ ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್ಸು ಯಾವುದೇ ರೀತಿಯಾಗಿ ಅವರ ಒಂದು ಫಂಕ್ಷನ್ನ ಡಿಸ್ಚಾರ್ಜ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಒಂದು ಪ್ರೈವೇಸಿನೂ ಸಹ ನಾವಿಲ್ಲಿ ವೈಲೇಷನ್ ಆಗಬಾರ್ದು. ಓಕೆ, ಸೊ ಹಾಗಾಗಿ ಪ್ರೈವೇಸಿನೂ ವೈಲೇಷನ್ ಆಗದೆ ಇರುವಂತೆ ಹಾಗೂ ಪಬ್ಲಿಕ್ ಇಂಟ್ರೆಸ್ಟ್ನ ಒಂದು ಡಿಮ್ಯಾಂಡನ್ನು ಸಹ ಮೀಟ್ ಮಾಡುವಂತಹ ನಿಟ್ಟಿನಲ್ಲಿ ಒಂದು ಬ್ಯಾಲೆನ್ಸ್ಡ್ ಆಗಿರುವಂಥ ಒಂದು ಕಂಟೆಕ್ಸ್ಟನ್ನು ಕವರ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂದರೆ ಹೈಕೋರ್ಟ್ ಕೊಡ್ತಾ ಇರುವಂಥ ಒಂದು ರೀಸನ್ಸ್ಗಳನ್ನು ನಾವಿಲ್ಲಿ ಕಾಣ್ಬೋದು. ಹೈಕೋರ್ಟ್ ಬೇಸಿಕಲಿ ಕೊಡ್ತಾ ಇರುವಂಥ ಒಂದು ರೀಸನ್ಸ್ ಅಂತಂದರೆ ಸೊ ಇಲ್ಲಿ ನಾವು ಹೇಗೆ ಪರ್ಸ್ನಲ್ ಡೇಟಾವನ್ನು ಅನ್ರಿಲೇಟೆಡ್ ಇರತಕ್ಕಂಥ ಒಂದು ಪರ್ಸ್ನಲ್ ಡೇಟಾವನ್ನು ನಾವು ಯಾವುದೇ ರೀತಿಯಾಗಿ ಪಬ್ಲಿಕ್ ಡ್ಯೂಟಿಯಲ್ಲಿ ಕನ್ಸಿಡರ್ ಮಾಡುವಂತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಸೊ ಇದರ ಒಂದು ಕಂಟೆಕ್ಸ್ಟನ್ನು ಗಮನ ಹರಿಸ್ಬೋದು. ಓಕೆ, ಸೊ ಇನ್ನು ಮುಂದಿನ ಹಂತದಲ್ಲಿ ನೋಡೋದಾದರೆ ಬಿಯಾಂಡ್ ಡಿಬೇಟ್ ಅಂತ ನೋಡ್ತಾ ಇದ್ವಿ. ಸೊ ಬಿಯಾಂಡ್ ಡಿಬೇಟ್ ಅಂತಂದರೆ ಇವಾಗ ಡಿಸ್ಫಂಕ್ಷನ್ ಲೆಜಿಸ್ಲೇಚರ್ ಅಂತ ನಾವು ನೋಡ್ತಾ ಇರುವಂಥದ್ದು. ಸೊ ಕಾನ್ಸಂಟ್ರೇಷನ್ ಆಫ್ ಪವರ್ ಇನ್ ದ ಎಕ್ಸಿಕ್ಯೂಟಿವ್ ಡ್ಯೂ ಟು ದಿ ಕಾನ್ಸಂಟ್ರೇಷನ್ ಆಫ್ ಪವರ್ ಇನ್ ದ ಎಕ್ಸಿಕ್ಯೂಟಿವ್ ಅಂತ ನೋಡ್ತಾ ಇದ್ದೀವಿ. ಏನಾಗುತ್ತೆ ಅಂದರೆ ಇವಾಗ ನಮ್ಮ ಒಂದು
ಸಂವಿಧಾನದ ಒಂದು ಫ್ರೇಮ್ವರ್ಕ್ ಆಗಿರ್ಬೋದು, ಡೆಮೋಕ್ರೆಟಿಕ್ ನೇಷನ್ ಅಡಿನಲ್ಲಿ ಸೊ ನಮ್ಮ ಒಂದು ಲಾ ಆಗಿರ್ಬೋದು ಅಥವಾ ಬೇರೆ ಬೇರೆ ಅಂಗಗಳು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ ನೀವು ನೋಡಿದಾಗ, ಸೊ ಲೆಜಿಸ್ಲೇಚರ್ ಅಂತಂದರೆ ಇವಾಗ ಲಾ ಮೇಕಿಂಗ್ ಬಾಡಿ ಅಂತ ಹೇಳ್ತೀವಿ. ಓಕೆ, ಲಾ ಅನ್ನ ತಯಾರು ಮಾಡ್ತಕ್ಕಂಥ ಒಂದು ಬಾಡಿ. ಸೊ ಎಕ್ಸಿಕ್ಯೂಟಿವ್ ಅಂತಂದರೆ ಲಾ ಅನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಒಂದು ಬಾಡಿ. ಓಕೆ, ಇದು ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಅಂತ ಹೇಳ್ಬೋದು. ಆ್ಯಂಡ್ ಜುಡಿಷರಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ಚೆಕಿಂಗ್ ಚೆಕಿಂಗ್ ಏಜೆನ್ಸಿ ಅಂತ ಹೇಳ್ಬೋದು. ಅಂದರೆ ಒಂದು ಜುಡಿಷಿಯಲ್ ರಿವ್ಯೂನ ಪವರ್ನ ಮುಖಾಂತರ ಲೆಜಿಸ್ಲೇಚರ್ ಆಗಿರ್ಬೋದು, ಎಕ್ಸಿಕ್ಯೂಟಿವ್ ಆಗಿರ್ಬೋದು ಸರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೇನೋ ಇಲ್ಲೋ ಅಂತ ಚೆಕ್ ಮಾಡ್ತಕ್ಕಂಥ ಒಂದು ಅಧಿಕಾರ ನಮ್ಮ ಒಂದು ನ್ಯಾಯಾಂಗ ವ್ಯವಸ್ಥೆಗೆ ಇರುತ್ತೆ ಅಲ್ವಾ. ಸೊ ಈ ರೀತಿಯಾಗಿ ನಾವು 3 ಅಂಗಗಳನ್ನು ನೋಡ್ತೇವೆ. ಸೊ ಇಲ್ಲಿ ಲೆಜಿಸ್ಲೇಚರ್ ಇವಾಗ ಲಾ ಅನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ, ಇವಾಗ ಒಂದು ಸರಿಯಾದಂತಹ ಡಿಬೇಟ್ ಆಗಬೇಕು. ಸೊ ಲಾ ಪಾಸ್ ಆಗುವಂಥ ಸಂದರ್ಭದಲ್ಲಿ ಸರಿಯಾದಂತಹ ಡಿಬೇಟ್ ಆಗ್ತಾ ಇರಬೇಕು. ಅಂದರೆ ಅಪೋಸಿಷನ್ ಪಾರ್ಟೀಸ್ಗಳು ಒಂದು ಯಾವುದೇ ಲಾ ಅನ್ನು ಪ್ರಪೋಸ್ ಮಾಡಿರುವಂಥ ಸಂದರ್ಭದಲ್ಲಿ ಅದು ಸರಿ ಇದೆಯೋ ಇಲ್ಲೋ, ಅದರಿಂದ ಏನಾಗ್ಬೋದು, ಇಂಪ್ಲಿಮೆಂಟೇಷನ್ ಮಾಡಿದಾಗ ಏನಾಗ್ಬೋದು, ಆ ಒಂದು ಲಾಗ್ ಸಂಬಂಧಪಟ್ಟಂಥ ಆಬ್ಜೆಕ್ಟಿವ್ ಸರಿ ಇದೆಯೋ ಇಲ್ಲೋ, ಸರಿಯಾಗಿ ಅದು ಟಾರ್ಗೆಟನ್ನು ಹಾಕ್ತಾ ಇದೆಯೋ ಇಲ್ಲೋ, ಸೊ ಪ್ರೆಸೆಂಟ್ ಕಂಟೆಕ್ಸ್ಟ್ ನಡಿಲಿ ಅದು ಇಂಪಾರ್ಟೆನ್ಸನ್ನು ತೋರಿಸ್ತಾ ಇದೆಯೋ ಇಲ್ಲೋ, ಸೊ ಇವಾಗ ಯೂಸ್ ಆಗುತ್ತೋ ಇಲ್ಲೋ, ನಾವು ಹಳೆ ಲಾನ ಮತ್ತೆ ಇವಾಗ ಚೇಂಜ್ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಇಶ್ಯೂಸ್ಗಳಿರುತ್ತೆ ಅಲ್ವಾ. ಸೊ ಈ ಒಂದು ಇಶ್ಯೂಸ್ಗಳನ್ನು ಕ್ವಶನ್ ಮಾಡುವಂತಹದ್ದು ಯಾವಾಗ ನಡೆಯುತ್ತೆ, ನಾವು ಲೆಜಿಸ್ಲೇಚರ್ ನಡಿಯಲ್ಲಿ, ಲಾ ಮೇಕಿಂಗ್ ನಡಿಯಲ್ಲಿ ಸರಿಯಾಗಿ ಒಂದು ಚರ್ಚೆಯನ್ನು ಮಾಡಬೇಕು, ಡಿಬೇಟ್ ಮಾಡುವಂಥದ್ದನ್ನು ಗಮನ ಹರಿಸ್ತಾ ಇದ್ವಿ. ಸೊ ಆದರೆ ನಮ್ಮ ಒಂದು ಪಾರ್ಲಿಮೆಂಟ್ ನಡಿಯಲ್ಲಿ ನೀವು ಗಮನ ಹರಿಸ್ಬೋದು, ಇವಾಗ ಜಸ್ಟ್ ಏನು ಡಿಬೇಟ್ ನಡೀತಾ ಇದೆ ಅಲ್ಲಿ ನೋಡ್ತಾ ಇದ್ದಾರೆ ಎಷ್ಟೊಂದು ಜಗಳಗಳು ನಡೀತಾನೆ ಇರುತ್ತೆ. ಕೆಲವೊಂದಿಷ್ಟು ಸಿಚುವೇಶನ್ ಅಡಿಯಲ್ಲಿ ಚೇರ್ಗಳನ್ನು ಎತ್ತಾಕೋದು ಅಥವಾ ಏನೇನೋ ಒಂದು ಡಿಸಿಪ್ಲಿನ್ ಅಥವಾ ಅದೊಂದು ಡೆಕೋರಮ್ನ ಸರಿಯಾಗಿ ಫಾಲೋ ಮಾಡದೇ ಇರುವಂಥ ಕಂಟೆಕ್ಸ್ಗಳಿರ್ತವೆ. ಸೊ ಹಾಗಾಗಿ ನಮ್ಮ ಒಂದು ಎಕ್ಸಿಕ್ಯೂಟಿವ್ ತುಂಬ ಸ್ಮಾರ್ಟ್ ಆಗಿದೆ. ಏನು ಮಾಡುತ್ತೆ ಅಂದರೆ ಎಷ್ಟೋ ಬಿಲ್ಸ್ಗಳನ್ನು ಅವ್ರು ಏನು ಮಾಡ್ತಾ ಇದ್ದಾರೆ, ಯಾವುದೇ ಡಿಸ್ಕಷನ್ ಇಲ್ಲದೇ ಪಾಸ್ ಮಾಡ್ತಾ ಇದ್ದಾರೆ. ಆದರೆ ಏನಾಗುತ್ತೆ ಇಲ್ಲಿ, ನಾವು ಯಾವುದೇ ಒಂದು ಡಿಸ್ಕಷನ್ ಇಲ್ಲದೆ ಪಾಸ್ ಮಾಡಿರುವಂಥ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ಲಿ ಒಂದು ಲಾನ ಮಾಡಿದಾದ್ಮೇಲೆ ಚರ್ಚೆ ಸರಿಯಾಗಿ ಆಗಿಲ್ಲ ಅಂತಂದರೆ ಇಂಪ್ಲಿಮೆಂಟ್ ಮಾಡಿದಾಗ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗ್ತಾ ಇರ್ತವೆ, ಹರ್ಡಲ್ಸ್ಗಳು ಕ್ರಿಯೇಟ್ ಆಗ್ತಾ ಇರ್ತವೆ ಇಂಪ್ಲಿಮೆಂಟ್ ಮಾಡುವಂಥ ಸಂದರ್ಭದಲ್ಲಿ. ಸೊ ಒಂದು ಶ್ಯೂರಿಟಿ ಇಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ಪ್ರಾಬ್ಲಮ್ ಆಮೇಲೆ ಆಗಿಬಿಡುತ್ತೆ. ಹೇಗೋ ನಾವು ಲಾನ ಮಾಡಿಬಿಡ್ತೀವಿ, ಫ್ರೇಮ್ವರ್ಕನ್ನು ಮಾಡಿಬಿಡ್ತೀವಿ, ಆದರೆ ಇಂಪ್ಲಿಮೆಂಟ್ ಮಾಡುವಾಗ ತೊಂದರೆ ಆಗುತ್ತೆ. ಸೊ ಆ ಒಂದು ಡಿಬೇಟ್ ಏನು ಮಾಡುತ್ತೆ, ಸರಿಯಾಗಿ ಒಂದು ಡಿಬೇಟ್ನ ಒಂದು ಕಂಟೆಕ್ಸ್ಗಳನ್ನು ರೆಗ್ಯುಲರ್ ಬೇಸ್ ಮೇಲೆ ನಡೀತಾ ಇತ್ತಂದರೆ ಏನಾಗುತ್ತೆ ಅಂದರೆ, ಸೊ ಇಲ್ಲಿ ಯಾವುದೇ ರೀತಿಯಾಗಿ ನಾವು ಇದನ್ನು ನೋಡಲ್ಲ, ಅಂದರೆ ಪಾಲಿಸಿನಲ್ಲಿ ಲೂಪೋಲ್ಸ್ಗಳನ್ನು ಕಾಣಲ್ಲ, ಇಂಪ್ಲಿಮೆಂಟ್ ಸ್ಮೂತಾಗಿ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಸೊ ಈ ಒಂದು ಆರ್ಟಿಕಲ್ ಅಡಿಯಲ್ಲಿ ಸೊ ಡಿಬೇಟ್ಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಇಲ್ಲಿ ನೋಡ್ಬೋದು, ಪರ್ಟಿಕ್ಯುಲರ್ಲಿ ಇವಾಗ ಒಂದು ಲೋಕಸಭೆ ಫಂಕ್ಷನಿಂಗ್ ಕಂಡೀಷನ್ಸ್ನ ನೋಡಿದಾಗ ಲೋಕಸಭೆಯಲ್ಲಿ 29% ಹಾಗೂ ರಾಜ್ಯಸಭೆಯಲ್ಲಿ ಪರ್ಟಿಕ್ಯುಲರ್ಲಿ 34% ಒಂದು ಡಿಬೇಟ್ ಆಗ್ತಾ ಇರೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ನಮ್ಮ ಒಂದು ಡೆಮೋಕ್ರೆಟಿಕ್ ಕಂಡೀಷನ್ ಅಡಿನಲ್ಲಿ ಸೊ ಕೆಲವೊಂದಿಷ್ಟು ಡೇಟಾ ಹೇಳ್ತಾ ಇದೆ ಎಷ್ಟರ ಮಟ್ಟಿಗೆ ಫಂಕ್ಷನಿಂಗ್ ಆಗ್ತಾ ಇದೆ ಅನ್ನೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಇವಾಗ ಎಕ್ಸಿಕ್ಯೂಟಿವ್ನ ಒಂದು ಡಾಮಿನೆನ್ಸನ್ನು ಕಾಣ್ತಾ ಇದ್ದೀವಿ. ಸೊ ಯಾವುದೇ ರೀತಿಯಾಗಿ ಲೆಜಿಸ್ಲೇಚರ್ನ ಕನ್ಸರ್ನನ್ನು ತೆಗೆದುಕೊಳ್ಳದೆ ಸೊ ಎಕ್ಸಿಕ್ಯೂಟಿವ್ನ ಡಾಮಿನೆನ್ಸ್ ಕಾಣ್ತೀವಿ. ಸೊ ಇದೇನು ಮಾಡ್ಬೋದು, ಸರ್ಕಾರವನ್ನು ಬ್ರೇಕ್ ಡೌನ್ ಮಾಡ್ತಕ್ಕಂಥ ಒಂದು ಕಂಡೀಷನ್ ಇರುತ್ತೆ. ಈವನ್ ಅಪೋಸಿಷನ್ ಒಂದು ಟ್ರಸ್ಟು ಸಹ ಇಲ್ಲಿ ವಯೋಲೇಟ್ ಆಗ್ತಾ ಇದೆ ಅಂತ ನಾವು ಗಮನ ಹರಿಸ್ಬೋದು. ಸೊ ಈ ಒಂದು ಡಿಸ್ಫಂಕ್ಷನ್ಗೆ ಕಾರಣಗಳು ಏನಿರ್ಬೋದು, ಸೊ ಕಾನ್ಸಂಟ್ರೇಷನ್ ಆಫ್ ಪವರ್ ಇನ್ ದ ಎಕ್ಸಿಕ್ಯೂಟಿವ್ ಅಂತ ಇದೆ. ಸೊ ಎಕ್ಸಿಕ್ಯೂಟಿವ್ ನಡಿನಲ್ಲಿ ಈ ಒಂದು ಕಾರ್ಯಾಂಗ ವ್ಯವಸ್ಥೆ ನಡಿನಲ್ಲಿ ನಾವು ನೋಡಿದಾಗ ಬರೀ ಇಲ್ಲಿ ಪವರ್ಸ್ಗಳು ಕಾನ್ಸಂಟ್ರೇಷನ್ ಆಗಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಸೊ PMO ಅಥವಾ CMO ಸೆಂಟ್ರಿಕ್ಗೆ ಸಂಬಂಧಪಟ್ಟಂತೆ ಅವೇ ಹೈಯೆಸ್ಟ್ ಅಥಾರಿಟಿ, ಹೈಯೆಸ್ಟ್ ಬಾಡಿ ಆಗಿರೋದನ್ನು ನಾವು ಕನ್ಸಿಡರ್ ಮಾಡ್ತಾ ಇದ್ವಿ. ಈವನ್ ಫ್ರೀಕ್ವೆಂಟ್ ಆಗಿ ಡಿಸ್ರಪ್ಷನ್ ಆಗ್ತಾ ಇರುತ್ತೆ ಅಲ್ವಾ. ಸೊ ಇಲ್ಲಿ ನೋಡ್ಬೋದು ಡಿಬೇಟ್ ಮಾಡುವಂಥ ಸಂದರ್ಭದಲ್ಲಿ ಒಂದು ಕ್ರೂಷಿಯಲ್ ಇಶ್ಯೂ ನಡೀತಾ ಇದೆ, ಅಪೋಸಿಷನ್ ಪಾರ್ಟೀಸ್ಗಳು ಅನ್ನೆಸೆಸರಿಲಿ ಒಂದು ಡಿಸ್ಕಷನ್ ಮಾಡ್ತಾ ಇದ್ದಾವೆ. ಇವಾಗ ನೀವು ನೋಡ್ಬೋದು ಮೋದಿಜಿಯವರು ಸಾಕಷ್ಟು ಅಥವಾ ಅಪೋಸಿಷನ್ ಪಾರ್ಟಿಗೆ ಸಂಬಂಧಪಟ್ಟಂತೆ ಮೋದಿಜಿಯವರು ರಿಸೀವ್ ಮಾಡ್ತಾ ಇರುವಂತಹ ಕಂಟೆಕ್ಸ್ಗಳು ಅಥವಾ ಸ್ಟೇಟ್ಮೆಂಟ್ಸ್ಗಳು ಒಂದು ಪರ್ಸ್ನಲ್ ಇದನ್ನ ಹೈಲೈಟ್ ಮಾಡ್ತಾ ಇರ್ತವೆ. ಸೊ ಪರ್ಸ್ನಲ್ ಇನ್ಫಾರ್ಮೇಷನ್ಸನ್ನು, ಪರ್ಸ್ನಲ್ ರಿಲೇಟೆಡ್ ಇರ್ತಕ್ಕಂಥ ಡೇಟಾವನ್ನು ಹೈಲೈಟ್ ಮಾಡೋದ್ರ ಮುಖಾಂತರ ಅವ್ರು ಯಾಕೆ ಹಿಂಗೆ ಮಾಡಿದ್ರು, ಈಗ ಹಿಂಗೆ ಮಾಡಿದ್ರು. ಸೊ ಯಾವತ್ತು ನಾವು ಆ ಪಾಲಿಸಿ ಮುಖಾಂತರ ಚರ್ಚೆ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅಂತ ಒಂದು ಹೆಲ್ದಿ ಡಿಸ್ಕಷನನ್ನು ಅಥವಾ ಸರಿಯಾದಂಥ ಅಪ್ರೋಚನ್ನು ನಾವು ನೋಡೋದು ಕಮ್ಮಿ, ಅಂದರೆ ಮಾಡ್ತಾರೆ ಇಲ್ಲ ಅಂತ ಹೇಳಲ್ಲ, ಬಟ್ ಕಡಿಮೆ ಆಗಿರೋದನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಸೊ ಪ್ರೆಸೆಂಟ್ ಕಂಡೀಷನಲ್ಲಿ ಅವರು ಡಿಬೇಟನ್ನೇ ಪ್ರಿಫರ್ ಮಾಡದೇ ಇರುವಂಥ ಸ್ಥಿತಿಗತಿಗಳಿದ್ದಾವೆ ಅಂತ ಗಮನ ಹರಿಸ್ಬೋದು. ಸೊ ಇಲ್ಲಿ ಪ್ರೆಸೆಂಟ್ ಕಂಟೆಕ್ಸ್ಟ್ ನಡಿಯಲ್ಲಿ ತುಂಬ ಡಿಸ್ರಪ್ಷನ್ ಆಗ್ತಾ ಇರೋದ್ರಿಂದನೇ ಇವತ್ತು ಎಕ್ಸಿಕ್ಯೂಟಿವ್ ಈ ರೀತಿಯಾದಂತಹ ರ್ಯಾಂಡಮ್ ಡಿಸಿಷನ್ಸ್ಗಳನ್ನು ತೆಗೆದುಕೊಳ್ತಾ ಇದೆ ಅಂತ. ಸೊ ಈವನ್ ಈ ಒಂದು ಸಿಟ್ಟಿಂಗ್ಸ್ ಏನಿರುತ್ತಲ್ಲ ಅದು ಸಹ ಡಿಕ್ಲೈನ್ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಸಮ್ಟೈಮ್ಸ್ ಇವಾಗ 16 ಡೇಸ್ ತನಕ ಹೋಗುವಂಥದ್ದಿದೆ, ಆವ್ರೇಜ್ 20 ಡೇಸ್ ಆಗುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಕೇವಲ 20 ಡೇಸ್ ಇನ್ ಇಯರ್ ಅಂತ ಗಮನ ಹರಿಸ್ಬೋದು. ಇದು ಸ್ಟೇಟ್ ಅಸೆಂಬ್ಲಿನಲ್ಲಿ ಆಗ್ತಾ ಇರುವಂಥ ಒಂದು ಕಂಟೆಕ್ಸ್ಟ್. ಸೊ ಹಾಗಾಗಿ ಸೊ ವೀಕ್ನಿಂಗ್ ನಮ್ಮ ಒಂದು ಸ್ಟ್ರಕ್ಚರ್ ಇವತ್ತು ವೀಕ್ ಆಗ್ತಾ ಇದೆ ಅಂತ ನಾವು ಗಮನ ಹರಿಸ್ಬೋದು. ಸೊ ಕ್ವಶನ್ ಅವಾರ್ಸ್ನ ಒಂದು ಕನ್ಸಿಡರೇಷನ್ ನೋಡಿದಾಗ ಇದು ಇನ್ಎಫೆಕ್ಟಿವ್ನೆಸ್ ಅನ್ನು ತೋರಿಸ್ತಿದೆ. ಸೊ ಕೇವಲ 8% ಅಷ್ಟು ರಿಪ್ಲೈಸನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಪರ್ಟಿಕ್ಯುಲರ್ಲಿ ಇವಾಗ ಲೋಕಸಭೆಯಲ್ಲಿ ಆಗಿರ್ಬೋದು, ಇನ್ನು ರಾಜ್ಯಸಭೆಯಲ್ಲಿ ಬರೀ 5% ಅಷ್ಟು ಮಾತ್ರ ಒಂದು
ಎಫೆಕ್ಟಿವ್ ಆಗಿರ್ತಕ್ಕಂಥ ಕ್ವಶನ್ ಅವರ್ ಕಂಟೆಕ್ಸ್ನ ಕಾಣ್ತಾ ಇದ್ದೀವಿ. ಈವನ್ ಪಾರ್ಲಿಮೆಂಟರಿ ಕಮಿಟಿ ಏನಿದೆಯಲ್ಲ, ಸೊ ಇಲ್ಲಿನೂ ಸಹ ಇದೊಂದು ಪಾರ್ಟ್ನರ್ಶಿಪ್ನ ಮೇಲೆ ಒಂದು ಎಫೆಕ್ಟನ್ನು ತೋರಿಸ್ತಾ ಇದೆ. ಇದು ಕರೆಕ್ಟಾಗಿ ತನ್ನ ಒಂದು ಕಾರ್ಯವನ್ನು ಸಹ ನಿರ್ವಹಿಸಲಿಕ್ಕೆ ಆಗ್ತಾ ಇಲ್ಲ ಅಂತ ನಾವು ಗಮನ ಹರಿಸ್ಬೋದು. ಈವನ್ ಆಬ್ಸೆನ್ಸ್ ಆಫ್ ಡೆಪ್ಯೂಟಿ ಸ್ಪೀಕರ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ 2019ರಲ್ಲಿ ನೋಡ್ತಾ ಇರುವಂಥ ಸಂದರ್ಭದಲ್ಲಿ ಸೊ ಯಾವುದೇ ರೀತಿಯಾಗಿ 8 ಸ್ಟೇಟ್ಸ್ಗಳಲ್ಲಿ ಯಾವುದೇ ರೀತಿಯಾಗಿ ಇರದೇ ಇರುವಂಥದ್ದಿದೆ. ಅಂದರೆ ಡೆಪ್ಯೂಟಿ ಸ್ಪೀಕರ್ಸ್ಗಳನ್ನು ಹೈಯರ್ ಮಾಡದೇ ಇರುವಂಥದ್ದು ಕಂಟೆಕ್ಸ್ಟ್ಗಳು ಸಹ ನಾವಿಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಸೊ ಹಾಗಾಗಿ ಒಂದು ಎಫೆಕ್ಟಿವ್ನೆಸ್ಸು ಕಡಿಮೆ ಆಗ್ತಾ ಬರ್ತಾ ಇದೆ. ಬಿಲ್ಲನ್ನು ಪಾಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ನೋಡಿದಾಗ ಸೊ ಒಂದೇ ದಿನದಲ್ಲಿ ಯಾವುದೇ ರೀತಿಯ ಸ್ಕ್ರೂಟಿನೈಸೇಷನ್ ಮಾಡದೇ ಇರುವಂತೆ ಅಥವಾ ಒಂದು ಕಮಿಟಿ ಫಾರ್ಮ್ ಮಾಡ್ತಾರೆ. ಸೊ ಆ ಕಮಿಟಿ ಸರಿಯಾಗಿ ಒಂದು ರಿಫಾರ್ಮ್ ಏನೇನು ರೂಪೋಲ್ಸ್ಗಳಿದ್ದಾವೆ, ಸೊ ಎಲ್ಲಿ ಚೇಂಜಸ್ ಮಾಡಬೇಕಂತ ಕೊಡ್ತಾರೆ. ಅದೇನು ಮಾಡದೆ ಒಂದೇ ದಿನದಲ್ಲಿ ನಾವು ಎಷ್ಟೊಂದು ಬಿಲ್ಗಳನ್ನು ಡಿಬೇಟ್ ಇಲ್ಲದೇ ಪಾಸ್ ಮಾಡಿರುವಂಥ ಎಕ್ಸಾಂಪಲ್ಸ್ಗಳನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಇದರಿಂದ ಏನು ಪ್ರಾಬ್ಲಮ್ ಆಗ್ಬೋದು ಅಂತಂದರೆ, ಒಂದು ಅಕೌಂಟಬಿಲಿಟಿನ ಇದು ಎರೋಜ್ ಮಾಡುತ್ತೆ ಅಂತ ನಾವು ಗಮನ ಹರಿಸ್ಬೋದು. ಈವನ್ ಡೆಲಿಬರೇಷನ್ಸನ್ನು ಕಂಪೇರ್ ಮಾಡಿರುವಂಥ ಸಂದರ್ಭದಲ್ಲಿ ಸೊ ಲೀಗಲ್ ಚಾಲೆಂಜಸ್ ಆಗಿರ್ಬೋದು, ಲೀಗಲ್ ಸೊ ಪಾಲಿಸಿ ಗ್ಯಾಪ್ಸ್ಗೆ ಸಂಬಂಧಪಟ್ಟಂತೆ ಒಂದು ಡಿಸ್ಕಷನ್ನ ಅವಶ್ಯಕತೆ ಇದೆ ಅಂತ ನಾವು ಗಮನ ಹರಿಸುವಂಥದ್ದು. ಸೊ ಯಾವುದೇ ಅಡಿಕ್ವೇಟ್ ಆಗಿರುವಂಥ ಡಿಸ್ಕಷನ್ ಮಾಡದೆ ಪಾಸ್ ಮಾಡಬಾರ್ದು ಅಂತ ನಾವಿಲ್ಲಿ ಗಮನ ಹರಿಸ್ತಾ ಇದ್ದೀವಿ. ನಮ್ಮ ಒಂದು ಡೆಮೋಕ್ರೆಟಿಕ್ ಕಲ್ಚರ್ನು ಸಹ ಇದು ವೀಕನ್ ಮಾಡ್ತಾ ಇದೆ ಅನ್ನೋದನ್ನ ಇಲ್ಲಿ ಹೈಲೈಟ್ ಮಾಡ್ತಾ ಇದ್ದಾರೆ. ಈವನ್ ಪಬ್ಲಿಕ್ ಡಿಸ್ಟ್ರಸ್ ಅನ್ನು ಸಹ ಇದು ಕ್ರಿಯೇಟ್ ಮಾಡ್ಬೋದಲ್ವಾ. ಸೊ ಎಲ್ಲ ರಿಪ್ರೆಸೆಂಟೇಟಿವ್ ಆಗಿರ್ತಕ್ಕಂಥ ಮೆಂಬರ್ಸ್ಗಳು ಸಹ ಇವತ್ತು ನಮ್ಮ ಒಂದು ಜನರ ಪ್ರತಿನಿಧಿ ಅಂತ ಏನು ಕರಿತೀವಿ, ಅವರ ಒಂದು ವಾಯ್ಸ್ ಇವಾಗ ಡಿಮಿನಿಷ್ ಆಗ್ತಾ ಇದೆ ಅಂತ ನಾವಿಲ್ಲಿ ಗಮನ ಹರಿಸುವಂಥದ್ದು. ಸೊ ಕೆಲವು ಕಡಿಮೆ ಇರುತ್ತಲ್ಲ, ಮಾರ್ಜಿನಲೈಸೇಷನ್ ಆಫ್ ಅಪೋಸಿಷನ್ ಸಹ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಇವಾಗ ತುಂಬ ಅಥಾರಿಟೇರಿಯನ್ ಕಂಟೆಕ್ಸ್ಟನ್ನ ನಾವು ಗಮನ ಹರಿಸಿದಾಗ ಸೊ ಪವರ್ಫುಲ್ ಆಗಿರ್ತಕ್ಕಂಥ ಗವರ್ಮೆಂಟ್ ಇರೋದ್ರಿಂದ ಅಪೋಸಿಷನ್ ಒಂದು ವಾಯ್ಸು ರೈಸ್ ಆಗದೆ ಇರುವಂಥ ಒಂದು ಕಂಟೆಕ್ಸ್ಟು ಸಹ ಇಲ್ಲಿ ನಾವು ಗಮನ ಹರಿಸ್ಬೋದು. ಅಂದರೆ ನಾವು ಬ್ಯಾಲೆನ್ಸ್ಡ್ ಆಗಿ ಒಂದು ಇಶ್ಯೂನ ನಾವಿಲ್ಲಿ ಅಡ್ರೆಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಹೇಗೆ ಪರ್ಟಿಕ್ಯುಲರ್ಲಿ ಪಾರ್ಲಿಮೆಂಟಲ್ಲಿ ಎಷ್ಟು ಮಟ್ಟಿಗೆ ಡೇಸ್ ಇದೆ, ಸೊ ಯಾವ ರೀತಿಯಿಂದ ಒಂದು ಬ್ಯಾಲೆನ್ಸಿಂಗ್ ಪವರನ್ನು ನಾವಿಲ್ಲಿ ಎನ್ಶೋರ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಈವನ್ ಪೊಲಿಟಿಕಲ್ ರಿಫಾರ್ಮ್ಸ್ ಒಂದು ಅವಶ್ಯಕತೆ ನಾವು ಇಲ್ಲಿ ಎಂಫೋಸಿಸ್ ಮಾಡುವಂಥದ್ದು. ಸೊ ಇಲ್ಲಿ ಒಂದು ಪರ್ಟಿಕ್ಯುಲರ್ಲಿ ಒಂದು ಅಪೋಸಿಷನ್ಗೆ ಸಂಬಂಧಪಟ್ಟಂತೆ ಎಲೆಕ್ಷನ್ ಆಫ್ ಡೆಪ್ಯೂಟಿ ಸ್ಪೀಕರ್ ಫ್ರಮ್ ಅಪೋಸಿಷನ್ ಇದೆಲ್ಲ ಏನಿದೆಲ್ಲ ಕನ್ಸೆಸ್ನ ಆಧಾರದ ಮೇಲೆ ಬಿಲ್ಡ್ ಆಗಬೇಕು. ಸೊ ಅಪಾಯಿಂಟ್ಮೆಂಟ್ ಮಾಡತಕ್ಕಂಥ ಸಂದರ್ಭದಲ್ಲೂ ಸಹ ಸರ್ಕಾರದ ಪ್ರತಿನಿಧಿನೇ ಅಲ್ಲಿ ಸ್ಪೀಕರ್ ಆಗಿರೋದ್ರಿಂದ ಇನ್ ಜನರಲಿ ನಾವು ಸ್ಪೀಕರ್ನ ಅರೇಂಜ್ ಮಾಡುವಂಥ ಸಂದರ್ಭದಲ್ಲಿ ಅಪೋಸಿಷನ್ ಪಾರ್ಟೀಸ್ಗಳು ಇರ್ತಾರೆ. ಸೊ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಒಂದು ಕನ್ಸೆಸ್ನ ಆಧಾರದ ಮೇಲೆ ನಾವು ಕನ್ಸಿಡರ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಲೆಜಿಸ್ಲೇಚರ್ಗೆ ಸಂಬಂಧಪಟ್ಟಂತೆ ಒಂದು ಹೈಲೈಟನ್ನು ನೋಡೋದಾದರೆ ಇದೊಂದು ಸೆಂಟ್ರಲ್ ಪಿಲ್ಲರ್ ಆಫ್ ರಿಪ್ರೆಸೆಂಟೇಷನ್ ಅಂತಲೇ ಹೇಳ್ತೀವಿ. ಸೊ ಇದು ಸರಿಯಾದಂಥ ಒಂದು ಕಾರ್ಯವನ್ನು ನಿರ್ವಹಿಸಬೇಕು. ಸೊ ಎಕ್ಸಿಕ್ಯೂಟಿವ್ ಅದು ಸೆಂಟ್ರಲೈಸ್ಡ್ ಪವರನ್ನು ತೋರಿಸ್ತಾ ಇದೆ. ಸೊ ಹಾಗಾಗಿ ಲೆಜಿಸ್ಲೇಚರ್ಗೆ ಸಂಬಂಧಪಟ್ಟಂತೆ ಒಂದು ಫಂಕ್ಷನಿಂಗ್ ಪ್ರಾಪರಾಗಿ ಆಗ್ತಾ ಇಲ್ಲ. ಸ್ಟ್ರಕ್ಚರ್ ರಿಫಾರ್ಮ್ಸ್ನ ಒಂದು ಅವಶ್ಯಕತೆ ಇದೆ ಅಂತ ಹೈಲೈಟ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ನೀವು ಗಮನ ಹರಿಸೋದಾದರೆ ಇವಾಗ ಪರ್ಟಿಕ್ಯುಲರ್ಲಿ ಲೆಜಿಸ್ಲೇಚರ್ಲಿ ಆಗ್ತಾ ಇರುವಂಥ ಡಿಬೇಟಲ್ಲಿ ಕಡಿಮೆ ಆಗ್ತಾ ಇದೆ ಅನ್ನುವಂಥ ಒಂದು ಆಧಾರದ ಮೇಲೆ ಗಮನ ಹರಿಸ್ಬೋದು. ಓಕೆ, ಸ್ಟಿಲ್ತ್ ಫ್ರಿಗೇಟ್ಸ್ ಉದಯಗಿರಿ ಹಿಮಗಿರಿ ಟು ಜಾಯಿನ್ ನೇವಿ ಟುಡೇ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಗಮನ ಹರಿಸ್ಬೋದು. ಸೊ INS ಉದಯಗಿರಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ INS ಉದಯಗಿರಿ. ಓಕೆ, ಹಾಂ, ಸೊ ನೀವು ಇಲ್ಲಿ ಕಾಣ್ಬೋದಲ್ಲ. ಸೊ INS ಉದಯಗಿರಿಗೆ ಸಂಬಂಧಪಟ್ಟಂತೆ ಈ ಒಂದು ಇನ್ಫಾರ್ಮೇಷನ್ ಇದೆ. ಓಕೆ, ಸೊ ಪರ್ಟಿಕ್ಯುಲರ್ಲಿ ಇವಾಗ ಡಿಸೈನ್ ಮಾಡಿರುವಂಥದ್ದಾಗಲಿ ಇದು ಅಂದರೆ ಈ ಒಂದು ಬ್ಲೂ ವಾಟರ್ ನಡಿನಲ್ಲಿ ಈ ಒಂದು ಮರೈನ್ ರಿಲೇಟೆಡ್ ಇರುವಂತೆ ಆಪರೇಬಿಲಿಟಿಗೆ ಸಂಬಂಧಪಟ್ಟಂತೆ ಇವಾಗ ಕಂಟೆಕ್ಸ್ಟನ್ನ ಕಾಣ್ತಾ ಇದ್ದೀವಿ. ಸೊ ಇವಾಗ ಲಾಂಚ್ ಮಾಡಿರೋದು ಎಲ್ಲಿ ಅಂತಂದರೆ ಮುಂಬೈನಲ್ಲಿ ಇರ್ತಕ್ಕಂಥ ಒಂದು ಇಲ್ಲಿ ನೋಡ್ಬೋದು ಮಜಗಾಂವ್ ಡಾಕ್ಸ್ ಲಿಮಿಟೆಡ್ನ ಮುಖಾಂತರ ಇದನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇದು ನಮ್ಮ ಒಂದು ನೇವಲ್ ಶಿಪ್ಗೆ ಸಂಬಂಧಪಟ್ಟಂಥ ಒಂದು ಕೆಪಾಬಿಲಿಟಿಯನ್ನು ಎನ್ಹ್ಯಾನ್ಸ್ ಮಾಡ್ತಾ ಇದೆ. ಸೊ ಇದು ಪ್ರಾಜೆಕ್ಟ್ 17A ಫ್ರಿಗೇಟ್ಸ್ ನಡಿನಲ್ಲಿ ಕಂಡು ಬರುತ್ತೆ. ಸೊ INS ಉದಯಗಿರಿಗೆ ಸಂಬಂಧಿಸಿದಂತೆ ಫ್ಯಾಕ್ಚುಯಲ್ ಇನ್ಫಾರ್ಮೇಷನು ಪ್ರಿಲಿಮ್ಸಲ್ಲಿ ಬಹುಮುಖ್ಯವಾಗಿ ನಮಗೆ ಈ ರೀತಿಯಂಥ ಇನ್ಫಾರ್ಮೇಷನ್ಸ್ಗಳು ಸಹಕಾರಿ ಆಗುತ್ತೆ. ಸೊ ಯಾವ ಒಂದು ಪ್ರಾಜೆಕ್ಟ್ ನಡಿನಲ್ಲಿ ಇದನ್ನು ಲಾಂಚ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆಯೂ ಸಹ ನಿಮಗೆ ಕೇಳ್ತಾರೆ. ಸೊ ಇದನ್ನು ನಾವು ಶಿವಾಲಿಕ್ ಕ್ಲಾಸ್ ನಡಿನಲ್ಲಿ ಗಮನ ಹರಿಸುವಂಥದ್ದು. ಸೊ ಹಾಗಾಗಿ ಇದನ್ನು ಡಿಸೈನ್ ಮಾಡಿರುವಂಥವ್ರು ಯಾರು ಅಂತಂದರೆ ಸೊ ನೇವೀಸ್ ವಾರ್ಶಿಪ್ ಡಿಸೈನ್ ಬ್ಯೂರೋ ಅನ್ನೋಂಥವ್ರು ಇದನ್ನು ಡಿಸೈನ್ ಮಾಡಿದ್ದಾರೆ ಅಂತ ಗಮನ ಹರಿಸ್ಬೋದು. ಸೊ ಈವನ್ ಮಾಡ್ಯುಲರ್ ಕನ್ಸ್ಟ್ರಕ್ಷನ್ ಟೆಕ್ನಿಕ್ನ ಆಧಾರದ ಮೇಲೆ ಮತ್ತು ಫಾಸ್ಟ್ ಆಗಿದೆ ಆ್ಯಕ್ಟಿವ್ ಆಗಲಿಕ್ಕೆ ಅನ್ನೋದಕ್ಕೋಸ್ಕರ ಇದನ್ನು ಬಿಲ್ಡ್ ಮಾಡಿದ್ದಾರೆ. ಇದು 75% ಅಷ್ಟು ಇಂಡಿಜಿನಸ್ಲಿ ಡೆವಲಪ್ ಮಾಡುವಂಥ ಒಂದು ಕಂಟೆಂಟನ್ನು ಸಹ ಹೊಂದಿದೆ ಅನ್ನೋದ್ರ ಬಗ್ಗೆ ಗಮನ ಹರಿಸ್ಬೋದು. ಇದರಲ್ಲಿ ಏನಾಗಿದೆ ಅಂದರೆ ಕೆಲವೊಂದಿಷ್ಟು ವೆಪನ್ಸ್ಗಳು ಸೆನ್ಸಾರ್ಸ್ಗಳನ್ನು ಸಹ ಆತ್ಮನಿರ್ಭರ ಭಾರತ್ ಒಂದು ಕಂಟೆಕ್ಸ್ನ ಆಧಾರದ ಮೇಲೆ ಡೆವಲಪ್ ಮಾಡಿದರೆ ಭಾರತೀಯರು ಡೆವಲಪ್ ಮಾಡಿರೋದನ್ನು ಗಮನ ಹರಿಸ್ತಾ ಇದ್ದೀವಿ. ಸೊ ಇಲ್ಲಿ ಕಂಬೈನ್ಡ್ ಡಿಸೈಲ್ ಹಾಗೂ ಗ್ಯಾಸ್ಗೆ ಸಂಬಂಧಪಟ್ಟಂತೆ ಒಂದು ಪ್ರೊಪಲ್ಷನ್ ಸಿಸ್ಟಮನ್ನು ಸಹ ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಇದೊಂದು
ಪರ್ಟಿಕ್ಯುಲರ್ಲಿ ಇಂಟಿಗ್ರೇಟೆಡ್ ಆಗಿರ್ತಂಥ ಪ್ಲಾಟ್ಫಾರ್ಮ್ ಮ್ಯಾನೇಜ್ಮೆಂಟ್ ಸಿಸ್ಟಮನ್ನು ಇಲ್ಲಿ ಅಳವಡಿಸಲಾಗಿದೆ ಅಂತ ನೀವು ಗಮನ ಹರಿಸ್ಬೋದು. ಸೊ INS ಉದಯಗಿರಿ ಆಗಿರ್ಬೋದು, INS ಹಿಮಗಿರಿ. ಸೊ INS ಉದಯಗಿರಿ ನೋಡಿದಾಗ ಇವಾಗ ನೋಡ್ತಾ ಇರೋದು ಮುಂಬೈಯಿಂದ ಇದು ಲಾಂಚ್ ಆಗ್ತಾ ಇದೆ. ಇದು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಆಗಿ ನಿಮ್ಗೆ ಕೇಳ್ತಾರೆ. ಮಸ್ಗಾಂವ್ ಡಾಗ್ ಶಿಪ್ ಬಿಲ್ಡರ್ಸ್ನ ಮುಖಾಂತರ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಮುಂಬೈ ಇವರ ಒಂದು ನೇತೃತ್ವದಲ್ಲಿ ಇದು ಲಾಂಚ್ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸುವಂಥದ್ದು. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ 100th ವೆಸಲ್ ಡಿಸೈನ್ಡ್ ಬೈ WDB ಏನಿದೆಯಲ್ಲ, ಸೊ ಇವರ ಒಂದು ಕಂಟೆಕ್ಸ್ನ ಆಧಾರದ ಮೇಲೆ ಒಂದು ವಾರ್ಶಿಪ್ಪನ್ನು ಡಿಸೈನ್ ಮಾಡಿದ್ದಾರೆ ಅನ್ನುವಂಥದ್ದಾಗಿ ಗಮನಿಸ್ತಾ ಇದ್ದೀವಿ. ಸೊ ಇದೊಂದು ಫಾಸ್ಟೆಸ್ಟ್ ಆಗಿ ಡೆಲಿವರ್ ಮಾಡ್ತಕ್ಕಂಥ ಒಂದು ಕ್ಲಾಸ್ ಆಗಿದೆ. ಸೊ ಫಾಸ್ಟೆಸ್ಟ್ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಈವನ್ ಇದು INS ಹಿಮಗಿರಿ ಏನಿದೆಯಲ್ಲ, ಹಿಮಗಿರಿಯನ್ನು ನಾವು ನೋಡಿದಾಗ ಇದು ಕೋಲ್ಕತ್ತಾದ ಮುಖಾಂತರ ಬಿಲ್ಟ್ ಆಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಸೊ ಇದು ಮೊದಲು ಮುಂಬೈ ಆದರೆ ಇದು ಕೋಲ್ಕತ್ತಾದಿಂದ ಆಗಿರೋದನ್ನು ಗಮನಿಸ್ತಾ ಇದ್ದೀವಿ. ಸೊ ಈಸ್ಟರ್ನ್ ಫ್ಲೀಟ್ ಅಥವಾ ವಿಶಾಖಪಟ್ಟಣಂ ನೇವಲ್ ಬೇಸ್ನ ಮುಖಾಂತರ ಇದನ್ನು ಜಾಯಿನ್ ಮಾಡುವಂಥ ಒಂದು ಸಾಧ್ಯತೆ ಇದೆ ಅನ್ನೋದು ಸಹ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಪರ್ಟಿಕ್ಯುಲರ್ಲಿ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಆ್ಯಂಡ್ ಎಂಜಿನಿಯರ್ಸ್ ಫ್ರಮ್ ಕೋಲ್ಕತ್ತಾ ಅಂತ ಗಮನ ಹರಿಸುವಂಥದ್ದು. ಸೊ ಇವಾಗ ನಮ್ಮ ಒಂದು ಹೆರಿಟೇಜನ್ನು ರಿವೈವ್ ಮಾಡುವಂಥ ನಿಟ್ಟಿನಲ್ಲಿ ಈ ಒಂದು INSಗೆ ಅಥವಾ ನೇವಲ್ ಶಿಪ್ಗೆ ಸಂಬಂಧಪಟ್ಟಂತೆ ನೇಮನ್ನು ಇಟ್ಟಿದ್ದಾರೆ, ಉದಯಗಿರಿ ಹಾಗೂ ಹಿಮಗಿರಿ ಅನ್ನುವಂಥದ್ದನ್ನು ನಾವು ಗಮನ ಹರಿಸುವಂಥದ್ದು. ಓಕೆ, ಸೊ ಇದರಿಂದ ನಮ್ಗೆ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಒಂದು ಸ್ಟ್ರಾಟಜಿಕ್ ಸಿಗ್ನಿಫಿಕೆನ್ಸನ್ನು ಇದು ತೋರಿಸುತ್ತೆ. ಓಕೆ, ನಮ್ಮ ಒಂದು ಇಂಡಿಯನ್ ಓಷನ್ ನಡಿನಲ್ಲಿ ಒಂದು ಸ್ಟ್ರೆಂತನ್ನು ಅಥವಾ ಸ್ಟೆಬಿಲಿಟಿಯನ್ನು ತರಲಿಕ್ಕೆ ಅಥವಾ ಒಂದು ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ರಿಫ್ಲೆಕ್ಟನ್ನು ಮಾಡುತ್ತೆ. ಸ್ಟ್ರಾಟಜಿಕ್ ಸಿಗ್ನಿಫಿಕೆನ್ಸನ್ನು ಇದು ತೋರಿಸುತ್ತೆ. ಸೊ ಇದರಿಂದ ನಮ್ಮ ನೋಡಿ ಇಂಡಿಯನ್ ಓಷನ್ ಅಡಿಯಲ್ಲಿ ನಮ್ಮ ಒಂದು ನೇವಲ್ ಶಿಪ್ ಯಾವ ರೀತಿಯಾಗಿದೆ ಅನ್ನೋದನ್ನು ಗಮನ ಹರಿಸುವಂಥದ್ದು. ಸೊ ಈವನ್ ಆ್ಯಕ್ಟ್ ಈಸ್ಟ್ಗೆ ಸಂಬಂಧಪಟ್ಟ ಇಂಡಿಯಾಸ್ ಆ್ಯಕ್ಟ್ ಈಸ್ಟ್ ಆಗಿರ್ಬೋದು, ಇಂಡಿಯಾ ಪೆಸಿಫಿಕ್ ಸ್ಟ್ರಾಟಜಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಈವನ್ ನಮ್ಮೊಂದು ಟೆಕ್ನಾಲಜಿ ಎಷ್ಟು ಮಟ್ಟಿಗಿದೆ ಅಂತ ಇದು ರಿಫ್ಲೆಕ್ಟನ್ನು ಮಾಡುತ್ತೆ. ಓಕೆ, ನಮ್ಮ ಇಂಡಸ್ಟ್ರಿಯಲ್ ಎಕೋಸಿಸ್ಟಮ್ ಆಗಿರ್ಬೋದು, ಟೆಕ್ನಾಲಜಿ. ಸೊ ಇಲ್ಲಿ ಸಾಕಷ್ಟು MSMEsಗಳು ಇನ್ವಾಲ್ವ್ ಆಗಿರೋದನ್ನು ಅಥವಾ ಇಂಡಿಜಿನಿಯಸ್ಲಿ ಲೆವೆಲ್ ನಾವು ಬಿಲ್ಡ್ ಮಾಡಿರೋದನ್ನು 75% ಇಂಡಿಜಿನಿಯಸ್ಲಿ ಡೆವಲಪ್ ಆಗಿರೋದ್ರಿಂದ ನಮ್ಮ ಒಂದು ಟೆಕ್ನಾಲಜಿ ತಂತ್ರಜ್ಞಾನ ಎಷ್ಟು ಮಟ್ಟಿಗಿದೆ ಅಂತ ನಾವು ಗ್ಲೋಬಲ್ ಲೆವೆಲಲ್ಲಿ ತೋರಿಸ್ಬೋದು. ನಾವು ಎಷ್ಟು ಸ್ಟ್ರಾಂಗ್ ಇದೀವಿ ಅನ್ನೋದು ಸಹ ಇಲ್ಲಿ ತೋರಿಸ್ತಾ ಇದ್ದೀವಿ. ಇದರ ಒಂದು ಸಿಂಬಲ್ ಆಫ್ ಆತ್ಮನಿರ್ಭರ ಭಾರತ್ ಅಂತಲೇ ನಾವು ಗಮನ ಹರಿಸ್ತಾ ಇದ್ವಿ. ಸೊ ಮೇಜರ್ ಚಾಲೆಂಜಸ್ ಅಂತಂದರೆ, ಸೊ ಇಲ್ಲಿ ನಾವು ಪರ್ಟಿಕ್ಯುಲರ್ಲಿ ಕೆಲವೊಂದಿಷ್ಟು ಡಿಲೇಸ್ಗಳು ಆಗ್ತಾನೆ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಅದಕ್ಕೆ ಬೇಕಾಗಿರುವಂಥ ಒಂದು ರಿಸೋರ್ಸಸ್ಗಳಾಗಿರ್ಬೋದು, ಸಪ್ಲೈ ಚೈನ್ಗೆ ಸಂಬಂಧಪಟ್ಟಂಥ ಒಂದು ಡಿಸ್ಟ್ರಪ್ಷನ್ ಆಗಿರ್ಬೋದು. ಸೊ ಇಲ್ಲಿ ಮೇಜರ್ ಒಂದು ಚಾಲೆಂಜಸ್ ಅಂದರೆ ನೇವಲ್ಗೆ ಸಂಬಂಧಿಸಿದಂತೆ, ಶಿಪ್ಯಾರ್ಡ್ಗೆ ಸಂಬಂಧಪಟ್ಟಂತೆ ಒಂದು ಇಂಪ್ಲಿಮೆಂಟೇಷನ್ ಚಾಲೆಂಜಸ್ ಇರುತ್ತೆ ಅನ್ನೋದನ್ನು ಗಮನ ಹರಿಸ್ತಾ ಇದ್ವಿ. ಸೊ ಯಾಕೆ ಡಿಲೇ ಆಗ್ತಿದೆ, ಶಿಪ್ ಬಿಲ್ಡಿಂಗ್ಗೆ ಸಂಬಂಧಪಟ್ಟಂತೆ ಇರುವಂಥ ಡಿಲೇಗಳಂತ ನಾವು ಗಮನ ಹರಿಸ್ಬೋದು. ಸೊ ಇವಾಗ ಏರ್ ಡ್ರಾಪ್ ಟೆಸ್ಟ್ ಸಕ್ಸಸ್ ಅ ಬಿಗ್ ಸ್ಟೆಪ್ ಇನ್ ಗಗನಯಾನ್ ಮಿಷನ್ ಇಸ್ರೋ ಸೈಂಟಿಸ್ಟ್ ಅನ್ನೋದಾಗಿ ಗಮನ ಹರಿಸ್ತಾ ಇದ್ವಿ. ಇಲ್ಲಿ ನಾವು ನೋಡೋದಾದರೆ ಇದು ಗಗನಯಾನ್ ಮಿಷನ್ಗೆ ಸಂಬಂಧಪಟ್ಟಂಥ ಇಸ್ರೋದ ಒಂದು ಹೈಲೈಟನ್ನು ಕಾಣ್ತಾ ಇರುವಂಥದ್ದು. ಸೊ ಮಿಷನ್ ಅಂತ ನೋಡಿದಾಗ ಭಾರತದಿಂದ ಪ್ರಪ್ರಥಮವಾಗಿ, ಸೊ ಇಂಡಿಯಾಸ್ ಫಸ್ಟ್ ಹ್ಯೂಮನ್ ಸ್ಪೇಸ್ ಕ್ರಾಫ್ಟ್ ಪ್ರೋಗ್ರಾಮ್ ಅಂತಲೇ ಹೇಳ್ತಾ ಇದ್ದೀವಿ. ಸೊ ಇಸ್ರೋದಿಂದ ಆಗ್ತಾ ಇರೋದನ್ನು ಗಮನ ಹರಿಸ್ತಾ ಇದ್ದೀವಿ. ಸೊ ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ 3 ಜನರನ್ನು, ಓಕೆ, ಸೊ ಗ್ರೂಪನ್ನು ನಾವು ಗಮನಿಸ್ಬೋದು. ಸೊ ಕ್ರೀವ್ನ ಮುಖಾಂತರ ಸೊ ಲೋ ಅರ್ತ್ ಆರ್ಬಿಟ್ ನಡಿನಲ್ಲಿ ಸೊ ನಿಯರ್ಲಿ 400 ಕಿಲೋಮೀಟರ್ಸ್ ಇದೆ. ಫಾರ್ 3 days ನಾವು ಕಳಿಸ್ಲಿಕ್ಕೆ ಒಂದು ಪ್ಲ್ಯಾನನ್ನು ಮಾಡ್ತಾ ಇದ್ದೀವಿ ಗಗನಯಾನ್ ಮಿಷನ್ ನಡಿನಲ್ಲಿ. ಸೊ ಇಲ್ಲಿ LVM-3 ರಾಕೆಟನ್ನು ಯೂಸ್ ಮಾಡೋದ್ರ ಮುಖಾಂತರ ಇದು ಇಂಪಾರ್ಟೆಂಟು. ಸೊ ಎಕ್ಸಾಮಿನೇಷನಲ್ಲಿ ಕ್ವಶನ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಹಾಗಾಗಿ ರೀಸೆಂಟ್ ಒಂದು ಟೆಸ್ಟ್ಗಳನ್ನು ಮಾಡ್ತಾ ಇದ್ದಾರೆ. ಸೊ ಟೆಸ್ಟ್ ಇವಾಗ ಶ್ರೀಹರಿಕೋಟದಲ್ಲಿ ಕಂಡಕ್ಟ್ ಆಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಕೆಲವೊಂದಿಷ್ಟು ಡೆಮಾನ್ಸ್ಟ್ರೇಷನ್ ಅನ್ನು ಸಹ ಮಾಡ್ತಾ ಇದ್ದಾರೆ. ಸೊ ಪ್ಯಾರಾಚೂಟ್ ಬೇಸ್ಡ್ ಡಿಕ್ಲರೇಷನ್ ಸಿಸ್ಟಮನ್ನು ಸಹ ಎಷ್ಟು ಮಟ್ಟಿಗೆ ಅದು ಎಫೆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದೆ ಅಂತ ಚೆಕ್ಕಿಂಗನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ನಾವು ನೋಡೋದಾದರೆ, ಸೊ ವಿಕ್ರಮ್ ಇದನ್ನು ಈ ಒಂದು ಪ್ರೋಗ್ರಾಮನ್ನು ನೋಡುವಂಥ ಸಂದರ್ಭದಲ್ಲಿ ಯಾರು ಇದನ್ನು ಲೀಡ್ ಮಾಡ್ತಾ ಇದ್ದಾರೆ, ವಿಕ್ರಮ್ ಸಾರಾಭಾಯ್ ಸ್ಪೇಸ್ ಸೆಂಟರ್. ಸೊ ಇದರೊಂದಿಗೆ ಕೆಲವೊಂದಿಷ್ಟು ಕೊಲಾಬ್ರೇಷನ್ ಮುಖಾಂತರ HSFC ಹಾಗೂ SDSC ಹಾಗೂ ಇವರ ಒಂದು ಇಂಡಿಯನ್ ಏರ್ ಫೋರ್ಸ್ ಇರ್ಬೋದು. ಸೊ ಇವೆಲ್ಲ ಈ ಒಂದು ಡಿಫೆನ್ಸ್ಗೆ ಸಂಬಂಧಪಟ್ಟಂಥ ಕಂಪನೀಸ್ಗಳು. ಸೊ ಇವುಗಳ ಒಂದು ಕೊಲಾಬ್ರೇಷನ್ ಮುಖಾಂತರ ಇದನ್ನು ಮಾಡ್ತಾ ಇದ್ದಾರೆ ಅಂತ ನಾವು ಗಮನಿಸ್ಬೋದು. ಸೊ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿಯಾಗಿರ್ಬೋದು ಅಂತಂದರೆ TVDS ಅಂತ ಏನು ಕರಿತೀವಿ, ಟೆಸ್ಟ್ ವೆಹಿಕಲ್ D2 ಅನ್ನೋದನ್ನು ನಾವು ಗಮನಿಸ್ಬೋದು. ಸೊ ಇವಾಗ ಪರ್ಟಿಕ್ಯುಲರ್ಲಿ ಒಂದು ಟೆಸ್ಟಿಂಗ್ ನಡೀತಾ ಇದೆ ಅಂತ ನಾವು ಗಮನಿಸ್ತಾ ಇದ್ದೀವಿ. ಸೊ ಕ್ರೀವ್ ಅಂತಂದರೆ ಒಂದು ಗ್ರೂಪ್ ಆಫ್ ಪೀಪಲ್ಗಳನ್ನು ನಾವು ಕಳಿಸುವಂಥ ಒಂದು ಕಾಂಟೆಕ್ಸ್ಟ್ ನಾವಿಲ್ಲಿ ಗಮನಿಸ್ಬೋದು. ಗ್ರೂಪ್ ಆಫ್ ಪೀಪಲ್ಸ್ಗಳನ್ನು ಅಥವಾ ಒಂದು ಗ್ರೂಪ್ ಆಫ್ ಯೂನಿಟನ್ನು ನಾವು ಏನು ಕಳಿಸ್ತೀವಲ್ಲ, ಸೊ ಅದಕ್ಕೆ ನಾವು ಜನರಲಿ ಒಂದು ಕ್ರೀವ್ ಬೇಸ್ಡ್ ಅಂತಕ್ಕಂಥ ವರ್ಡ್ ಯೂಸನ್ನು ಮಾಡ್ತೀವಿ. ಇವಾಗ ಟೆಸ್ಟಿಂಗನ್ನು ಮಾಡ್ತಾ ಇದ್ದಾರೆ ಅಂತ ನಾವು ಗಮನಿಸ್ಬೋದು. ಗಗನಯಾನ್ 1 ಏನಿದೆಯಲ್ಲ, ಸೊ ಗಗನಯಾನ್ 1 ಮಿಷನ್ಗೆ ಸಂಬಂಧಪಟ್ಟಂತೆ ಇವಾಗ ಅನ್ಕ್ರೀವ್ಡ್ ಫ್ಲೈಟ್ಗೆ ಸಂಬಂಧಿಸಿದಂತೆ ಹ್ಯೂಮನ್ ರೋಬೋಟನ್ನು ಕಳಿಸೋದಾಗಿ ನಾವು ಗಮನ ಹರಿಸ್ತಾ ಇದ್ದೀವಿ. ವಯೋಮ್ ಮಿತ್ರ ಏನಿದೆಯಲ್ಲ, ಸೊ ಅಬ್ರಾಡ್ಗೆ ಸಂಬಂಧಿಸಿದಂಥ ಈ ಒಂದು ಕಂಟೆಕ್ಸ್ಟನ್ನು ಸಹ ನಾವು ಗಮನ ಹರಿಸ್ಬೋದು. ಸೊ ಇಲ್ಲಿ ಒಂದು ರೋಬೋಟನ್ನು ಯೂಸ್ ಮಾಡಿದ್ದಾರೆ. ಸೊ ವಯೋಮ್ ಮಿತ್ರ, ಓಕೆ, ಈ ಒಂದು ರೋಬೋಟನ್ನು ಯೂಸ್ ಮಾಡೋದ್ರ ಮುಖಾಂತರ ಹ್ಯೂಮನಾಯ್ಡ್ ರೋಬೋಟ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಅನ್ಕ್ರೈವ್ಡ್ ಫ್ಲೈಟ್ಗೆ ಸಂಬಂಧಪಟ್ಟಂತೆ ಒಂದು ಕಂಟೆಕ್ಸ್ಟ್ ಇವಾಗ ಅದೊಂದು ಟೆಸ್ಟಿಂಗನ್ನು ಮಾಡ್ತಾ ಇದ್ದಾರೆ. ಟೆಸ್ಟಿಂಗ್ನ ಮುಖಾಂತರ ನಾವು ಸರಿಯಾಗಿ ವರ್ಕ್ ಆಗುತ್ತೆ ಇದೆಲ್ಲ ಅಂತ ಚೆಕ್ ಮಾಡ್ತಾ ಇದ್ವಿ. ಕೆಲವೊಂದಿಷ್ಟು ಸೇಫ್ಟಿ ರಿಲೇಟೆಡ್ ಇರ್ತಕ್ಕಂಥ ಡೆಮಾನ್ಸ್ಟ್ರೇಷನ್ಸನ್ನು ನಾವು
ಮಾಡ್ತಾ ಇದ್ದೀವಿ. ಸೊ ಇದರಿಂದ ಪ್ರೀ ರಿಕ್ವಿಸೈಟ್ಸ್ ಏನಿದೆಯಲ್ಲ ಅದನ್ನು ನಾವು ಚೆಕಿಂಗ್ ಮಾಡ್ತಾ ಇದ್ದೀವಿ. ಸೊ ಮೊದಲು ಕಳ್ಸೋಕ್ಕಿಂತ ಮುಂಚೆ ಏನೇನಿದೆ ಅಂತ ಇಲ್ಲಿ ನೋಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಗಮನ ಹರಿಸ್ಬೋದು. ಗಗನ್ ಮಿಷನ್ಸು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಯಾವ ರೀತಿಯಾದಂಥ ಅಂದರೆ ಗಗನಯಾನಿಗೆ ಸಂಬಂಧಪಟ್ಟಂತೆ ನೋಡಿ, ಇಲ್ಲಿ ಕ್ವಶನ್ ಆಲ್ರೆಡಿ ಕೇಳಿದ್ದಾರೆ, ನಾವು ಎಲ್ಲಿ ಕಳಿಸ್ತಾ ಇದ್ದೀವಿ. ಪ್ರಿಲಿಮ್ಸಲ್ಲಿ ಒಂದು ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಹಾಗಾಗಿ ಇದರೊಂದು ಇಂಪಾರ್ಟೆನ್ಸ್ ಏನಿದೆ, ಗಗನಯಾನ್ ಮಿಷನ್ಗೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನನ್ನು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಇಂಡಿಯಾ ಇವಾಗ ಇಂಡಿಯನ್ ಆಸ್ಟ್ರೋನಾಟ್ಸ್ಗಳನ್ನು ಲೋ ಅರ್ತ್ ಆರ್ಬಿಟಲ್ಗೆ ಕಳಿಸ್ಬೇಕು, ನಿಯರ್ಲಿ 400 ಕಿಲೋಮೀಟರ್ಸ್ ಆಲ್ಟಿಟ್ಯೂಡ್ ಏರಿಯಾ ನಡಿಯಲ್ಲಿ ಕಳಿಸ್ಬೇಕು ಅನ್ನುವಂಥದ್ದಾಗಿ. ಸೊ ಮಿಷನ್ ವಿಲ್ ಯೂಸ್ ದ ಹ್ಯೂಮನ್ ರೇಟೆಡ್ LVM-3 ರಾಕೆಟನ್ನು ಯೂಸ್ ಮಾಡ್ತಾರೆ ಅನ್ನುವಂಥದ್ದಾಗಲಿ. ಸೊ ಇಲ್ಲಿ ನೋಡಿ, ವಯೋಮಿತ್ರ ಹ್ಯೂಮನಾಯ್ಡ್ ರೋಬೋಟ್ ಡೆವಲಪನ್ನು ಮಾಡಿರೋದು DRDO ಆ್ಯಂಡ್ ಇಟ್ ವಿಲ್ ಬಿ ಸೆಂಟ್ ಇನ್ ದಿ ಅನ್ಕ್ರೂಡ್ ಟೆಸ್ಟ್ ಫ್ಲೈಟ್ ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಅನ್ಕ್ರೂಡ್ ಇರುವಂಥದ್ದಾಗಲಿ ಅಂದರೆ ಇನ್ನು ಟೆಸ್ಟ್ ಫ್ಲೈಟ್ಗೆ ಸಂಬಂಧಪಟ್ಟಂತೆ ಸಹ ಸ್ಟೇಟ್ಮೆಂಟನ್ನು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಈ 3 ಸ್ಟೇಟ್ಮೆಂಟ್ ನಡಿಯಲ್ಲಿ ಸರಿಯಾದಂತಹ ಒಂದು ಆನ್ಸರನ್ನು ಸೆಲೆಕ್ಟ್ ಮಾಡೋದ್ರ ಮುಖಾಂತರ ಯಾವ್ದು ಆಪ್ಷನ್ ಸರಿಯಾಗಿದೆ ಅಂತ ಸೆಲೆಕ್ಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಇನ್ನು ಬೇನ್ಸ್ಗೆ ಸಂಬಂಧಪಟ್ಟಂತೆ ನಾವು ಕ್ವಶನನ್ನು ಗಮನ ಹರಿಸೋದಾದರೆ, ಇಲ್ಲಿ ಸಂವಿಧಾನಾತ್ಮಕವಾಗಿ ಇರುವಂಥ ಒಂದು ಕಂಟೆಕ್ಸ್ಟನ್ನು ಎಂಫಸಿಸ್ ಮಾಡ್ತಾ ಇದ್ದಾರೆ. ಡಿಸ್ಕಸ್ ಕಾನ್ಸ್ಟಿಟ್ಯೂಷನಲ್, ಲೀಗಲ್ ಆ್ಯಂಡ್ ಸೊಸೈಟಲ್ ಚಾಲೆಂಜಸ್ ಇನ್ ರೆಗ್ಯುಲೇಷನ್ ಆಫ್ ಸೋಷಿಯಲ್ ಮೀಡಿಯಾ ಅಂತ ಹೇಳ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾವನ್ನು ರೆಗ್ಯುಲೇಷನ್ ಮಾಡುವಂಥ ಸಂದರ್ಭದಲ್ಲಿ ಸೊ ಲೀಗಲ್ ಅಥವಾ ಏನು ಪ್ರಾಬ್ಲಮ್ಸ್ಗಳಿದ್ದಾವೆ, ಕಾನ್ಸ್ಟಿಟ್ಯೂಷನಲ್ಲಿ ಯಾವ ರೀತಿಯಾಗಿದೆ, ಸೊಸೈಟಲ್ ಚಾಲೆಂಜಸ್ಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ಇಲ್ಲಿ ನಾವು ಫಸ್ಟ್ ಫೋಕಸ್ ಮಾಡಬೇಕು. ಆಮೇಲೆ ಕೆಲವೊಂದಿಷ್ಟು ಫ್ರೇಮ್ವರ್ಕನ್ನು ಸಹ ನಾವಿಲ್ಲಿ ಗಮನ ಹರಿಸಬೇಕು. ಆ ಒಂದು ಫ್ರೇಮ್ವರ್ಕನ್ನು ಕೊಡುವಂಥ ಸಂದರ್ಭದಲ್ಲಿ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಆಗಿರ್ಬೋದು ಮತ್ತು ಇಂಡಿವಿಜುವಲ್ ರೈಟ್ಸ್ಗೆ ಅಥವಾ ಡಿಗ್ನಿಟಿಗೆ ಸಂಬಂಧಪಟ್ಟಂತೆ ಬ್ಯಾಲೆನ್ಸಿಂಗ್ ಆಗಿ ನೀವು ಅಪ್ರೋಚನ್ನು ಕೊಡಬೇಕಾಗುತ್ತೆ ಅನ್ನೋದನ್ನು ನೋಡ್ಬೋದು. ಇದು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಕ್ವಶನ್ಸನ್ನು ಈ ರೀತಿಯಾಗಿ ಕೇಳಬಹುದು. ಸೊ ಹಾಗಾಗಿ ಇದಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ನಾವು ಮೊದಲು ಫಸ್ಟ್ ಆರ್ಟಿಕಲ್ಸ್ ನಡಿ ಏನು ಡಿಸ್ಕಷನನ್ನು ಮಾಡಿದ್ವಲ್ಲ, ಸೊ ಅದರ ಆಧಾರದ ಮೇಲೆ ಫ್ಯೂ ಪಾಯಿಂಟ್ಸ್ಗಳನ್ನು ಅಥವಾ ನಿಮಗೆ ಯಾವ ರೀತಿಯಂಥ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದೀರಾ ಅದನ್ನು ಕನ್ಸಲ್ಟೇಷನ್ ಮಾಡ್ತಾ ಬರಲಿಕ್ಕೆ ಟ್ರೈ ಮಾಡಿ. ಓಕೆನಾ? ಸೊ ಇವತ್ತು ಡಿಸ್ಕಸ್ ಮಾಡಿರುವಂತಹ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.